ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಜೀವನದ ಮೊದಲ 27 ವರ್ಷದ ಒಂದು ರೀತಿಯ ಥ್ರಿಲ್ಲರ್ ಸಿನಿಮಾ ರೀತಿಯ ಒಂದು ಭಾಗವನ್ನ ನಾವು ನೋಡಿದ್ವಿ. ಸಾವರ್ಕರ್ ಅವರ 27 ವರ್ಷದ ಬದುಕು ಅನೇಕ ಪ್ರಥಮಗಳನ್ನ ಅವರು ಸಾಧಿಸಿದ್ ನಾವು ನೋಡ್ತೀವಿ. ಅಂದ್ರೆ ಫಸ್ಟ್ ಅವರೇ ಮಾಡಿದ್ದು ಒಂದಲ್ಲ ಎರಡಲ್ಲ. ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿ ಹಾಸ್ಟೆಲ್ನಿಂದ ಕಾಲೇಜ್ನಿಂದ ಹೊರದೂಡಲ್ಪಟ್ಟಂತಹ ಮೊದಲ ವಿದ್ಯಾರ್ಥಿ ಸಾವರ್ಕರ್. ಭಾರತದಲ್ಲಿ ವಿದೇಶಿ ವಸ್ತುಗಳಿಗೆ ಬೆಂಕಿ ಇಟ್ಟು ಹೋಳಿ ಆಚರಿಸಿದಂತಹ ಮೊಟ್ಟ ಮೊದಲ ಸ್ವದೇಶಾಭಿಮಾನಿ ಸಾವರ್ಕರ್. ಸ್ವರಾಜ್ಯ ಅಂತ ಉಚ್ಚಾರಣೆ ಮಾಡಕ್ಕೆ ಕಷ್ಟಪಡ್ತಾ ಇದ್ದಂಥ ಸಮಯ ಆಗಿನ ಬಹುತೇಕ ನೇತಾರರು ಬ್ರಿಟಿಷರಿಗೆ ಮನವಿ ಸಲ್ಲಿಸ್ತಾ ಇರ್ತಾರೆ, ಈ ಒಟ್ಟು ಅಡ್ಮಿನಿಸ್ಟ್ರೇಷನ್ ನಲ್ಲಿ ನಮಗೂ ಒಂದು ಅವಕಾಶ ಕೊಡಿ ಅಂದ್ರೆ ಒಂದು ರೀತಿಯ ನೆಗೋಷಿಯೇಷನ್ ಮಾಡ್ತಾ ಇರ್ತಾರೆ, ಮನವಿ ಕೊಡ್ತಾ ಇರ್ತಾರೆ. ಆದರೆ ಅಂತಹ ಸಮಯದಲ್ಲಿ ಸ್ವರಾಜ್ಯ ಅಂತ ಸಂಪೂರ್ಣ ಸ್ವಾತಂತ್ರ್ಯ ಅನ್ನುವ ಒಂದು ವಿಚಾರವನ್ನ ಘಂಟಾಘೋಷವಾಗಿ ಮೊದಲು ಹೇಳಿದ್ದು ಸಾವರ್ಕರ್. ಅದೇ ರೀತಿ ಈ ಸ್ವಾತಂತ್ರ್ಯದ ಹೋರಾಟದ ಕಾರಣಕ್ಕಾಗಿ ತನ್ನ BA ಪದವಿಯನ್ನ ಕಳ್ಕೊಂಡಂತ ಮೊದಲ ಪದವೀಧರ ಸಾವರ್ಕರ್. ಕ್ರಾಂತಿಕಾರಿ ಚಟುವಟಿಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಬ್ಯಾರಿಸ್ಟರ್ ಅಂದ್ರೆ ಅವರು ಹೋಗಿ ಇಂಗ್ಲೆಂಡ್ ಹೋಗಿ ಪೂರ್ತಿ ಮುಗಿಸಿರ್ತಾರೆ, ಲಾ ಓದನ್ನು ಮುಗಿಸಿ ಆ ಬ್ಯಾರಿಸ್ಟರ್ ಪದವಿಯನ್ನ ಕೊಡ್ಬೇಕಿರತ್ತೆ. ಆದ್ರೆ ಇವ್ರು ಕ್ರಾಂತಿಕಾರಿ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ನಿರಾಕರಣೆ ಮಾಡ್ತಾರೆ. ಅಂದ್ರೆ ಅದೆಷ್ಟೋ ಜನ ನಮ್ಮಲ್ಲಿ ಬ್ಯಾರಿಸ್ಟರ್ ಆಗಿ ಹೋಗಿದ್ದಾರೆ. ಗಾಂಧೀಜಿ ಬ್ಯಾರಿಸ್ಟರ್, ಜಿನ್ನಾ ಬ್ಯಾರಿಸ್ಟರ್, ಪಟೇಲ್ ಬ್ಯಾರಿಸ್ಟರ್, ಮುನ್ಷಿ ಬ್ಯಾರಿಸ್ಟರ್. ಆದರೆ ಸಾವರ್ಕರ್ಗೆ ಬ್ಯಾರಿಸ್ಟರ್ ಕೊಡ್ಲಿಲ್ಲ. ಬ್ಯಾರಿಸ್ಟರ್ ಪದವಿಯಿಂದ ವಂಚಿತರಾದಂತ ಮೊದಲ ದೇಶಭಕ್ತ ಸಾವರ್ಕರ್. ಪ್ರಕಟಣೆಗೆ ಮೊದಲೇ 2 ದೇಶಗಳಲ್ಲಿ ಬ್ಯಾನ್ ಆದಂತಹ, ನಿರ್ಬಂಧಗೊಂಡಂತಹ ಒಂದು ಪುಸ್ತಕದ ಲೇಖಕ ಸಾವರ್ಕರ್. ಬ್ರಿಟಿಷರ ನ್ಯಾಯಾಲಯವನ್ನ ನಾನು ಪುರಸ್ಕರಿಸೋದಿಲ್ಲ ಅಂತ ಹೇಳಿ ಸಾರಿದಂತ ಮೊದಲ ರಾಜಕೀಯ ಆರೋಪಿ ಸಾವರ್ಕರ್. ಜಗತ್ತಿನ ಇತಿಹಾಸದಲ್ಲೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಗ್ನಲ್ಲಿ ಇದೆ, ಅಲ್ಲಿ 2 ದೇಶಗಳ ಮಧ್ಯ ವಿವಾದ ಇದ್ದಾಗ ಅಲ್ಲಿ ಮೊಕದ್ದಮೆಗಳು ಬರ್ತಾ ಇರುತ್ತೆ. ಆದ್ರೆ ಒಬ್ಬ ರಾಜಕೀಯ ಕೈದಿ, ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯ ಒಂದು ವಿಚಾರಣೆ ಆ ಇಂಟರ್ನ್ಯಾಷನಲ್ ಕೋರ್ಟ್ ಹೋಗಿದ್ದು ಜಗತ್ತಿನ ಮೊದಲಿಗ ಸಾವರ್ಕರ್. ಹೀಗೆ ಹೆಜ್ಜೆ ಹೆಜ್ಜೆಗೂ ಈ ರೀತಿಯ ಪ್ರಥಮಗಳನ್ನ ಅವರು ಮಾಡಿ ಒಂದು ಅಭೂತಪೂರ್ವ ಮೈಲುಗಲ್ಲುಗಳನ್ನು ಸಾಧಿಸಿ ಅವರು ಭಾರತಕ್ಕೆ ಬಂಧನವಾಗಿ ಬರ್ತಾರೆ. ಸಮುದ್ರ ಹಾರಿದ ಪ್ರಸಂಗವನ್ನು ಕೂಡ ನಾವು ನೋಡಿದ್ವಿ. ಅದಾದ್ಮೇಲೆ ಅವ್ರಿಗೆ ಇಲ್ಲಿ ವಿಚಾರಣೆ ಇತ್ಯಾದಿ ನಡೆಯುತ್ತೆ. ಇದಕ್ಕೆ ಮುಂಚೆ ಒಂದು ಪ್ರಸಂಗ ನಡೆಯುತ್ತೆ. ಇವ್ರ ಅಣ್ಣ ಬಾಬಾರಾವ್ ಸಾವರ್ಕರ್, ಅವರು ಸಾವರ್ಕರ್ ಅಂದ್ರೆ ವಿನಾಯಕ ದಾಮೋದರ ಸಾವರ್ಕರ್ ಮುಂಚೆನೆ ಇವರ ಅಣ್ಣ ಬಾಬಾರಾವ್ ಸಾವರ್ಕರ್ ಅವ್ರಿಗೆ ಬಂಧನ ಆಗಿ ಅಂಡಮಾನ್ಗೆ ಕಳಿಸ್ಬಿಟ್ಟಿರ್ತಾರೆ ಕಾಲಾಪಾನಿಯಾಗಿ. ಇವರ ತಮ್ಮ ಕೂಡ ಬಂಧನ ಆಗ್ಬಿಟ್ಟಿರ್ತಾರೆ. ಇವ್ರ ಮನೆಯಲ್ಲಿ ಒಂದು ರೀತಿ ದಿಕ್ಕು ದೆಸೆ ಇಲ್ಲ. 3 ಜನ ಗಂಡಸರು ಮನೇಲಿಲ್ಲ. ದೊಡ್ಡವರು ಜೈಲ್ಗೆ ಹೋಗಿದ್ದಾರೆ, ಚಿಕ್ಕವರು ಜೈಲ್ಗೆ ಹೋಗಿದ್ದಾರೆ, ಮಧ್ಯದವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಆಗ ಸಾವರ್ಕರ್ ಅವರ ಅಣ್ಣನ ಹೆಂಡತಿ ಅತ್ತಿಗೆ ಯೇಸುವೈನಿ ಅಂತೇಳಿ ಅವರು ಸಾವರ್ಕರ್ಗೆ ಪತ್ರ ಬರೀತಾರೆ. ಈ ತರ ನಿನ್ನ ಅಣ್ಣ ತಮ್ಮ ಇಬ್ರು ಅವರು ದೇಶದ ಕೆಲಸ ನಿಮಿತ್ತ ಅವರು ಮನೆಗೆ ಗಮನ ಕೊಡ್ತಾ ಇಲ್ಲ, ಒಟ್ಟು ಮನೆಯ ಸ್ಥಿತಿ ತುಂಬಾ ಚಿಂತಾಜನಕ ಆಗ್ಬಿಟ್ಟಿದೆ, ನೀನಾದ್ರೂ ವಾಪಸ್ ಬಂದು ಇಂಗ್ಲೆಂಡಿಂದ ಮನೆ ಕಡೆ ಗಮನ ಕೊಡು, ನೀನು ಸಂಸಾರದ ಕಡೆ ಗಮನ ಕೊಡು ಅಂತ ಹೇಳಿ ಅವ್ರು ಪತ್ರ ಬರೀತಾರೆ. ಆಗ ಸಾವರ್ಕರ್ ಅದಕ್ಕೆ ಉತ್ತರ ಬರೀತಾರೆ. ಅವ್ರ ಅತ್ತಿಗೆಗೆ ಬರೆದಂತ ಉತ್ತರ ಅದು. ಅವ್ರು ಹೇಳ್ತಾರೆ, ಅತ್ತಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಅತ್ತಿಗೆ ಮದುವೆ ಆಗಿ ಬಂದಿರ್ತಾರೆ, ಹಾಗಾಗಿ ಒಟ್ಟೊಟ್ಟಿಗೆ ಬೆಳೆದಂಥವ್ರು ಇವರ ಅತ್ತಿಗೆ ಹೆಚ್ಚು ಕಡಿಮೆ ಒಂದೇ ವಯಸ್ಸು. ಒಟ್ಟಿಗೆ ಮನೇಲಿ ಬೆಳೆದಂಥವ್ರು ಬೆಳೀತಾ ಇರ್ಬೇಕಾದ್ರೆ ಸ್ವಾತಂತ್ರ್ಯದ ಕನಸನ್ನ ಕಂಡವರು,
ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂಥ ವೀರ ಪುರುಷರ ಕತೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ತಾನಾಜಿ ಮಾಲ್ಸುರೆ, ಬಾಜಿ ಪ್ರಭು ದೇಶಪಾಂಡೆ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ಕತೆಗಳೆಲ್ಲ ನೆನಪಿಸ್ಕೊಳ್ತಾ ನಾವು ಒಂದ್ ದಿವಸ ಅದೇ ರೀತಿ ಹೋರಾಟ ಮಾಡ್ತೀವಿ ಅನ್ನನ್ನೆಲ್ಲ ಮಾತಾಡಿರ್ತಾರೆ. ಅದನ್ನೆಲ್ಲ ಇವರು ಅವ್ರ ಅತ್ತಿಗೆಗೆ ನೆನಪು ಮಾಡ್ತಾರೆ. ಮರ್ತು ಬಿಟ್ರ ಅತ್ತಿಗೆ ಇದನ್ನೆಲ್ಲ? ದೇಶಕ್ಕಾಗಿ ನಾವು ಕೂಡ ಸಂಪೂರ್ಣ ನಮ್ಮ ಸರ್ವಸ್ವವನ್ನು ನಾವು ಇದಕ್ಕೆ ಸುರಿತೀವಿ ಎನ್ನುವ ಸಂಕಲ್ಪ ಮಾಡಿದ್ವಿ, ಮರ್ತ್ಬಿಟ್ರೆ ಅದಕ್ಕೆ ಅಂತ ಹೇಳಿ ನೆನಪಿಸ್ತಾ ಅವರು ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕಥೆಯನ್ನ ಹೇಳ್ತಾರೆ, ಗಜೇಂದ್ರ ಮೋಕ್ಷ. ನಮ್ಗೆಲ್ಲ ಗೊತ್ತಿದೆ ಕಥೆನ ಅನೇಕ ಬಾರಿ ನಾವು ಕೇಳಿರ್ಬೋದು. ಆದ್ರೆ ಸಾವರ್ಕರ್ ಅದನ್ನ ಇಲ್ಲಿ ಯಾವ ರೀತಿ ತಮ್ಮ ಅತ್ತಿಗೆಗೆ ಅತ್ಯಂತ ಮಾರ್ಮಿಕವಾಗಿ ಹೇಳ್ತಾರೆ ಅಂದ್ರೆ, ಗಜೇಂದ್ರ ಮೋಕ್ಷ ಆ ಕಥೆಯಲ್ಲಿ ಏನು, ಅದರ ಸಾರ ಏನಂದ್ರೆ, ಆ ಆನೆಯನ್ನ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ, ಅದು ಭಗವಂತನ ಪ್ರಾರ್ಥನೆ ಮಾಡುತ್ತೆ, ಆ ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ. ಆಗ ಆ ಕೆರೆಯಲ್ಲಿ, ಆ ಸರೋವರದಲ್ಲಿ ಎಷ್ಟೊಂದು ಕಮಲದ ಹೂಗಳು ಬಿಟ್ಟಿದೆ. ಆ ದೃಶ್ಯವನ್ನ ಸಾವರ್ಕರ್ ಇಲ್ಲಿ ತಮ್ಮ ಕಾವ್ಯಾತ್ಮಕ ಶೈಲಿಯಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಅಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿದೆ, ಆದ್ರೆ ಆ ಆನೆ ಆ ಭಗವಂತ ಪ್ರತ್ಯಕ್ಷ ಆದಾಗ ಅಲ್ಲಿ ಇದ್ದಂತ ಹೂವುಗಳನ್ನ ನೋಡ್ತಂತೆ. ಆಗ ಆ ಕಮಲದ ಹೂವುಗಳು ಯೋಚನೆ ಮಾಡ್ತಂತೆ, ಅಯ್ಯೋ ಇವನು ತನ್ನ ಕಾಲನ್ನ ಸಿಕ್ಕಾಕ್ಸ್ಕೊಂಡಿದ್ದಾನೆ, ಇವನು ಕಷ್ಟದಲ್ಲಿದ್ದಾನೆ, ಇವನು ಎಲ್ಲಿ ನಮ್ಮನ್ನು ಕಿತ್ತು ಬಿಡ್ತಾನೋ ಅಂತ ಹೇಳಿ ಕೆಲವು ಕಮಲದ ಹೂಗಳೆಲ್ಲ ಸ್ವಲ್ಪ ಪಕ್ಕಕ್ಕೆ ಸರಿದ್ ಬಿಡ್ತಂತೆ. ಆ ಆನೆಗೆ ಸಿಗ್ದವ್ರ ರೀತಿ ದೂರ ಹೊರಟೋಯ್ತಂತೆ. ಅಂದ್ರೆ ಎಲ್ಲಿ ನಮ್ಮ ಜೀವನ ಅಲ್ಲಿ ಮುಗ್ದೋಗತ್ತೆ, ನಮ್ಮನ್ನ ಕಿತ್ಬಿಟ್ರೆ ನಮ್ದು ಜೀವನ ಮುಕ್ತಾಯ ಆಗೋಗುತ್ತೆ, ಇಲ್ಲ ನಾವು ಬದುಕಬೇಕು ಅಂತ ಕೆಲವು ಕಮಲದ ಹೂಗಳು ಸ್ವಲ್ಪ ದೂರ ಸರಿಬಿಡ್ತಂತೆ, ಅದು ಹಿಂಜರಿಕೆ ಮಾಡ್ತಂತೆ. ಆದ್ರೆ ಅಲ್ಲಿ ಒಂದು ಕಮಲದ ಹೂವು, ನೋಡೋ ನಾನು ಅರಳಿ ನಿಂತಿದ್ದೇನೆ, ನನ್ನ ಜೀವನ ಸಾರ್ಥಕ ಆಗ್ತಕ್ಕಂಥ ಕ್ಷಣ ಬಂದಿದೆ, ಗಜೇಂದ್ರ ನನ್ನ ಸ್ವೀಕರಿಸು ಅಂತ ಒಂದು ಎದೆ ಉಬ್ಬಿಸಿ ತನ್ನನ್ನ ಸಮರ್ಪಣೆ ಮಾಡ್ಕೊಳ್ಳೋಕೆ ಸಿದ್ಧವಾಗಿ ಒಂದು ಹೂವು ಇತ್ತಂತೆ. ಆ ಹೂವನ್ನ ಈ ಗಜೇಂದ್ರ ಆನೆ ತೆಗೆದು ಆ ಭಗವಂತನ ಪಾದಕ್ಕೆ ಅದು ಇಡ್ತಂತೆ. ಅದಾದ್ಮೇಲೆ ಅದಕ್ಕೆ ಮುಕ್ತಿ ಸಿಗತ್ತೆ. ಚಕ್ರವನ್ನ ಬಿಟ್ಟು ಆ ಮೊಸಳೆಯನ್ನ ಸಂಹಾರ ಮಾಡ್ತಾನೆ, ಆನೆಗೆ ಮುಕ್ತಿ ಸಿಗತ್ತೆ. ಇವ್ರು ಹೇಳ್ತಾರೆ, ನಮ್ಮ ಸಮಾಜ, ನಮ್ಮ ಭಾರತ ಮಾತೆ ಇವತ್ತು ದಾಸ್ಯದ ಮೊಸಳೆ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ತಾಯಿ ಭಾರತಿ ಎಲ್ಲರನ್ನ ನೋಡ್ತಾ ಇದ್ದಾಳೆ, ಯಾರನ್ನ ನಾನು ಈ ಒಂದು ಕೆಲಸಕ್ಕೆ ನಿಯೋಗ ಮಾಡ್ಲಿ ಅಂತ ಹೇಳಿ. ಅಂತಹ ಒಂದು ಅವಕಾಶ ನಮ್ಮ ಕುಟುಂಬಕ್ಕೆ ಬಂದಿದೆ, ಸಾವರ್ಕರ್ ಕುಟುಂಬಕ್ಕೆ ಬಂದಿದೆ. ಅವ್ರು ಹೇಳ್ತಾರೆ, ಅನೇಕ ಹೂಗಳು ಅರಳುತ್ತವೆ, ಅರಳಿ ಬಾಡಿ ಉದುರಿ ಹೋಗುತ್ತವೆ, ಅದನ್ನು ಯಾರು ಲೆಕ್ಕಿಸುತ್ತಾರೆ? ಆದರೆ ಶ್ರೀಹರಿಯ ಪೂಜೆಗೆಂದು ಗಜೇಂದ್ರನಿಂದ ಸಮರ್ಪಿತವಾದ ಹೂವೇ ಧನ್ಯ. ಎಷ್ಟೊಂದು ಹೂವು ಹುಟ್ಟತ್ತೆ, ಸಾಯುತ್ತೆ, ಎಷ್ಟೊಂದು ಜನ ಹುಟ್ಟುತ್ತಾರೆ, ಸಾಯ್ತಾರೆ, ಎಷ್ಟೊಂದು ಕುಟುಂಬಗಳು ಆ ರೀತಿ ಆಗಿ ಹೋಗಿದೆ. ಆದರೆ ತಾಯಿ ಭಾರತೀಯ ಸೇವೆಗಾಗಿ ನಮ್ಮ ಕುಟುಂಬವನ್ನ ಆಯ್ಕೆ ಮಾಡಿದ್ದಾರೆ, ಎಂಥ ಧನ್ಯರು ನಾವು ಅಂತ ಹೇಳಿ ಅವರ ಅತ್ತಿಗೆಗೆ ಬರೀತಾರೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಸಾವರ್ಕರ್ ನಮ್ಮ ಪ್ರಾಚೀನ ವಿಚಾರಗಳು, ರಾಮಾಯಣ ಮಹಾಭಾರತದ ಅನೇಕ ಪ್ರಸಂಗಗಳನ್ನ ಪ್ರಸ್ತುತ ಪರಿಸ್ಥಿತಿಗೆ ಅತ್ಯಂತ ಕಾವ್ಯಾತ್ಮಕವಾಗಿ ಅದನ್ನ ವಿವರಿಸ್ತಾ ಸ್ಫೂರ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಬರೀ ಯಾರೋ ಹೊರಗಿನವ್ರಿಗಲ್ಲ, ತಮ್ಮ ಮನೆಯವ್ರಿಗೂ ಕೂಡ ಈ ರೀತಿ ಸ್ಫೂರ್ತಿ ತುಂಬಿಸ್ತಾ ಇರ್ತಾರೆ. ಇಲ್ಲಿ ಭಾರತದಲ್ಲಿ ಅವ್ರನ್ನ ಬಂಧನ ಮಾಡಿದ್ದಾರೆ, ವಿಚಾರಣೆಯ ಒಂದು ನಾಟಕ ಆಗತ್ತೆ, ಗೊತ್ತಿರುತ್ತೆ, ನಿಶ್ಚಯ ಆಗಿರುತ್ತೆ. ಈ ನಡೀತಾ ಇರ್ಬೇಕಾದ್ರೆ ಇವ್ರಿಗೆ ಅಲ್ಲೊಂದ್ ಕಡೆ ವಾಕಿಂಗ್ ಮಾಡೋಕ್ಕೆ ಜಾಗ ಕೊಟ್ಟಿರ್ತಾರೆ. ಯಾಕೆಂದ್ರೆ ಇವ್ರಿಗೆ ಇನ್ನೂ ಆಗ ಹೇಗ್ನಲ್ಲಿ ವಿಚಾರಣೆ ನಡೀತಾ ಇರುತ್ತೆ. ಇವ್ರನ್ನ ಎಲ್ಲಿ ವಿಚಾರಣೆ ಮಾಡಬೇಕು, ಭಾರತದಲ್ಲೋ ಫ್ರೆಂಚ್ಗೆ ಒಪ್ಪಿಸ್ಬೇಕೋ, ಈ ರೀತಿ ಚರ್ಚೆ ನಡೀತಾ ಇರುತ್ತೆ. ಹಾಗಾಗಿ ಇವ್ರಿಗೆ ಒಂದು ರೀತಿ ವಿಚಾರಣಾಧೀನ ಕೈದಿ. ಆ ಸಮಯದಲ್ಲಿ ಇವರು ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನೋ ಹೇಳ್ಕೊಳ್ತಾ ಇರ್ತಾರೆ. ಏನು ಅಂತ ನೋಡಿದ್ರೆ ಅದು ಪತಂಜಲಿಯ ಯೋಗ ಸೂತ್ರವನ್ನು ಹೇಳ್ಕೊಳ್ತಾ ಇರ್ತಾರೆ. ಆ ಇಡೀ ಸೂತ್ರವನ್ನ ಅವ್ರು ಯಾವಾಗೋ ಓದಿರ್ತಾರೆ ಗೊತ್ತಿಲ್ಲ, ಈಗ ಪೂರ್ತಿ ಮನನ ಮಾಡ್ತಾ ಇರ್ತಾರೆ.
ಅಂದ್ರೆ ಈ ಎಲ್ಲಾ ವಿಚಾರಗಳೇ ಪ್ರಾಯಶಃ ಅವ್ರನ್ನ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ಉಳಿಲಿಕ್ಕೆ ಅದು ಅವಕಾಶ ಆಯ್ತು ಅಂತ ಅನ್ಸುತ್ತೆ. ಅಲ್ಲಿ ಅವರು ಇದ್ದಂತ ಒಂದು ಜೈಲು, ಅಲ್ಲಿ ಬೇರೆ ಬೇರೆ ಕೈದಿಗಳಿರ್ತಾರೆ, ಯಾರೋ ಕೊಲೆ ಮಾಡಿದ್ದಾರೆ, ಯಾರೋ ಡಕಾಯತ್ ಮಾಡಿದ್ದಾರೆ, ಕಳ್ತನ ಮಾಡ್ಯಾರ, ಅಂತವ್ರ ಜೊತೆ ಅವ್ರನ್ನ ಹಾಕ್ಬಿಟ್ಟಿರ್ತಾರೆ. ಚಿಕ್ಕ ಒಂದು ಸೆಲ್ಲು, ಅದರಲ್ಲಿ ಒಂದು 50 ಜನ ತುಂಬಿಸ್ಬಿಟ್ಟಿರ್ತಾರೆ. ಇವರು ಇಷ್ಟು ಒಂಥರ ವಿದ್ಯಾವಂತರು, ಕವಿಗಳು, ತುಂಬಾ ಜ್ಞಾನಿಗಳು, ರಾಜಕೀಯ ಕೈದೆ, ಆದ್ರೆ ಇವ್ರನ್ನ ಎಲ್ರ ಜೊತೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಏನೋ ಕೆಟ್ಟ ವಾಸನೆ ಬರುತ್ತೆ. ನೋಡಿದ್ರೆ ಅಲ್ಲೊಬ್ಬ ಅಲ್ಲೇ ಮೂತ್ರ ಮಾಡ್ತಾ ಇರ್ತಾನೆ, ಅದೇ ರೂಮ್ನಲ್ಲೇ. ನೋಡಿದ್ರೆ ಆ ರೂಮ್ನಲ್ಲೇ ಒಂದು ಮೂಲೆಯಲ್ಲೇ ಎಲ್ರೂ ಶೌಚಕ್ಕೆ ಹೋಗ್ಬೇಕು, ಬೇರೆ ವ್ಯವಸ್ಥೆನೇ ಇಲ್ಲ, ಅಲ್ಲೇ ಪಕ್ಕದಲ್ಲೇ ಮಲ್ಕೋಬೇಕು. ಹೇಗಾಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ಆಗ ಪ್ರಾಯಶಃ ಸಾವರ್ಕರ್ ಓದಂತಹ ಅನೇಕ ಆಧ್ಯಾತ್ಮಿಕ ವಿಚಾರಗಳು ಅಲ್ಲಿ ಕೆಲಸ ಮಾಡುತ್ತೆ. ಆಗ ಅವ್ರು ಯೋಚನೆ ಮಾಡ್ತಾರೆ, ನಾ ಯಾಕೆ ಅಸಹ್ಯ ಪಡ್ಕೊಳ್ತಾ ಇದೀನಿ, ಅಲ್ಲಿ ಹೊರಗಡೆ ಏನು ಮಲಮೂತ್ರ ಇದೆ ಅಂತ ತಾನೆ ಅಸಹ್ಯ ಪಡ್ಕೊಳ್ತಾ ಇರೋದು. ಆದರೆ ವಾಸ್ತವವಾಗಿ ನಮ್ಮ ದೇಹದ ಒಳಗಡೆ ಇರೋದು ಅದೇ ಅಲ್ವಾ. ನಮ್ಮ ದೇಹದ ಒಳಗಡೆ ಮಲಮೂತ್ರಗಳೇ ತುಂಬಿರೋದು, ಗಲೀಜೆ ತುಂಬಿರೋದು. ಹೊರಗಡೆ ಬಂದ್ಮೇಲೆ ಅದು ಗಲೀಜು ಅಂತೀವಿ, ಆದ್ರೆ ಒಳಗಡೆ ಇದೆಯಲ್ಲ, ಅದು ಒಳಗಡೆ ಇರೋದೇ ಹೊರಗಡೆ ಇದೆ ಅಲ್ವಾ ಅಂತ ಈ ರೀತಿ ತಮಗ್ ತಾವೇ ಉತ್ತರಗಳು ಕೊಟ್ಕೊಂಡು, ಅವರು ಸಮಜಾಯಿಷಿ ಕೊಟ್ಕೊಂಡು ಆ ದಿನಗಳನ್ನ ಸಾಗಿಸ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಗುರು ಗೋವಿಂದ ಸಿಂಹರ ಒಂದು ಜೀವನ ಚರಿತ್ರೆಯನ್ನು ಅವರು ಮನಸ್ಸಿನಲ್ಲೇ ತಯಾರಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಅವರ ಮನಸ್ಥಿತಿಯನ್ನ ಯಾವ ರೀತಿ ಅವರು ಕಾಪಾಡ್ಕೊಂಡಿದ್ರು ಅನ್ನೋದೇ ಒಂದು ಅದ್ಭುತವಾದಂತಹ ಒಂದು ಕಥನ ಅದು. ಅದಾದ್ಮೇಲೆ ಅವ್ರಿಗೆ 2 ಜೀವಾವಧಿ ಶಿಕ್ಷೆ ಅಂತ ಆಗಿರುತ್ತೆ. ಅದನ್ನ ಬಂದು ಅವ್ರು ಹೇಳ್ತಾರೆ, ಇವರು ಅಪ್ಲೈ ಮಾಡಿರ್ತಾರೆ, ಒಂದು ಅಪೀಲ್ ಹಾಕಿರ್ತಾರೆ, 2 ಜೀವಾವಧಿ ಅಂತ ಇದೆ, 2 ಬೇರೆ ಬೇರೆ ಒಂದು ಆಪಾದನೆಗಾಗಿ 2 ಜಡ್ಜ್ಮೆಂಟ್ ಬಂದಿದೆ, ಈ 2 ಒಟ್ಟಿಗೆನೆ ನಾನು ಅನುಭವಿಸ್ಬೋದಲ್ಲ. ಯಾಕೆ 1 ಜೀವಾವಧಿ ಅಂದ್ರೆ 25 ವರ್ಷ. ನೋಡಿ, ಆಗ್ಲೂ ಕೂಡ ಯಾವ ರೀತಿ ತಾರತಮ್ಯ ಅಂದ್ರೆ, ಇಂಗ್ಲೆಂಡ್ನಲ್ಲಿ 1 ಜೀವಾವಧಿ ಅಂದ್ರೆ 14 ವರ್ಷ ಇರುತ್ತೆ, ಭಾರತೀಯರಿಗೆ 25 ವರ್ಷ ಇರುತ್ತೆ. ಅದರ ಜೊತೆಗೆ 2 ಜೀವಾವಧಿ ಅಂದ್ರೆ 2 ಶಿಕ್ಷೆ, 2 ಬಂದಿದೆ, 2 ನಾನು ಒಟ್ಟಿಗೆ ಅನುಭವಿಸ್ತೀನಿ ಅಂತ ಅವ್ನು ಅಪೀಲ್ ಆಗ್ತಾರೆ. ಆದರೆ ಅದನ್ನ ರಿಜೆಕ್ಟ್ ಆಗಿ ವಾಪಸ್ ಬಂದು ಹೇಳ್ತಾರೆ ಸೂಪರಿಂಟೆಂಡೆಂಟು, ಇಲ್ಲ, ನಿಮ್ಗೆ 2 ಜೀವಾವಧಿ ಶಿಕ್ಷೆ, 25 ವರ್ಷ, ಅದಾದ್ಮೇಲೆ 25 ವರ್ಷ, ಈ ರೀತಿಯ ಸೀಕ್ವೆನ್ಷಿಯಲಿ ಇರುತ್ತೆ, ಪ್ಯಾರಲಲ್ಲಿ ಅಲ್ಲ ಅಂತ ಹೇಳಿ ಬಂದು ಇವ್ರಿಗೆ ಅನೌನ್ಸ್ಮೆಂಟ್ ಹೇಳ್ತಾರೆ. ಆಗ ಎಂಥ ವ್ಯಕ್ತಿಗೂ ಒಂದು ಎದೆ ದಸಕ್ಕನ್ಬಿಡ್ಬೇಕು. 50 ವರ್ಷ ಕಠಿಣವಾದ ಶಿಕ್ಷೆ ಅಂತ ಹೇಳಿದ್ರೆ ಹೆಂಗದು. ಆದರೆ ಸಾವರ್ಕರ್ ಹೇಳ್ತಾರೆ, ಖುಷಿ ಆಯ್ತು ಅಂತ. ಯಾಕೆ ಅಂದ್ರೆ 1 ಜನ್ಮ ಜೀವಾವಧಿ ಅಂದ್ರೆ 1 ಜನ್ಮ, 2 ಜೀವಾವಧಿ ಅಂದ್ರೆ 2 ಜನ್ಮ. ಅಂದ್ರೆ ಯಾವ ಬ್ರಿಟಿಷ್ ಅವರು ಭಾರತೀಯ ಚಿಂತನೆಯಾದಂಥ ಪುನರ್ಜನ್ಮವನ್ನ ನಂಬಲ್ಲ, ಅಂಥವ್ರು ಪುನರ್ಜನ್ಮವನ್ನ ಒಪ್ಪೋತ್ರ ನಾನು ಮಾಡಿದೆ ಅಂತ ಖುಷಿ ಆಯ್ತು ನಂಗೆ ಅಂತ ಹೇಳ್ತಾರೆ. ಈ ರೀತಿ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ ಅವರು. ಇನ್ನು ಮಹಾರಾಷ್ಟ್ರದ ಬೇರೆ ಬೇರೆ ಜೈಲಿನಲ್ಲಿ ಅವ್ರನ್ನ ವರ್ಗಾವಣೆ ಮಾಡ್ತಾ ಇರ್ತಾರೆ. ಮುಂಬೈನ ಜೈಲು, ಪುಣೆ ಜೈಲು, ಈ ರೀತಿ ಅಲ್ಲೇ ವರ್ಗಾವಣೆ ನಡೀತಾ ಇರುತ್ತೆ. ಅವ್ರಿಗೆ 50 ವರ್ಷ ಅಂಡಮಾನ್ ಅಂತ ನಿಶ್ಚಯ ಆಗಿದೆ. ಇನ್ನೂ ಹೋಗ್ಬೇಕಲ್ಲೇ, ಅದಕ್ಕೆ ಮುಂಚೆ ಅವ್ರನ್ನ ಭೇಟಿ ಮಾಡಕ್ಕೆ ಯಾರೋ ಬರ್ತಾರೆ. ಯಾರು ಅಂತ ಹೇಳಿದ್ರೆ ಸಾವರ್ಕರ್ ಅವರ ಹೆಂಡತಿ. ಅವ್ರು ಬಂದು ಎದುರುಗಡೆ ನಿಂತ್ಕೊಳ್ತಾರೆ. ಆ ಜೈಲಿನ ಆ ಕಂಬಿಗಳಿದೆ, ಆ ಕಡೆ ಸಾವರ್ಕರ್ ಅವರ ಹೆಂಡತಿ ನಿಂತಿದ್ದಾರೆ, ಈ ಕಡೆ ಸಾವರ್ಕರ್ ನಿಂತಿದ್ದಾರೆ. ಸರಿಯಾಗಿ ಒಂದು 5 ವರ್ಷದ ಮುಂಚೆ ವಿದೇಶಕ್ಕೆ ಹೊರಟಿರ್ತಾರೆ, ಹಡಗನ್ನ ಹತ್ತಿರ್ತಾರೆ. ಆಗ ತನ್ನ ಗಂಡನ್ನ ಬೀಳ್ಕೊಡಕ್ಕೆ ಹೆಂಡತಿ ಬಂದಿರ್ತಾರೆ. ತನ್ನ ಗಂಡ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅವರು ಬಂದು ನಮ್ಮ ಮುಂದಿನ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅಂತೆಲ್ಲ ಪ್ರಾಯಶಃ ಅವರ ಹೆಂಡತಿ ಕನಸು ಕಟ್ಕೊಂಡಿದ್ರು. ಅದಾದ್ಮೇಲೆ ಅವ್ರನ್ನ ನೋಡೇ ಇಲ್ಲ, ಯಾಕೆಂದ್ರೆ ಆಗೇನು ಮೊಬೈಲು, ವಾಟ್ಸ್ಯಾಪು, ವಿಡಿಯೋ ಕಾಲ್ ಎಲ್ಲ ಇರಲಿಲ್ಲ, ಕೇವಲ ಪತ್ರ ವ್ಯವಹಾರ ಅಷ್ಟೇ. ಅದಾಗಿ 5 ವರ್ಷಕ್ಕೆ ಮತ್ತೆ ಗಂಡನ ನೋಡೋ ಒಂದು ಅವಕಾಶ ಸಿಕ್ಕಿದೆ. ಆದರೆ ಇವತ್ತಿನ ಪರಿಸ್ಥಿತಿ, ಗಂಡ ಸೆರೆಮನೆಯಲ್ಲಿದ್ದಾರೆ, ಹೋಗ್ತಾ ಒಳ್ಳೆ ಬಟ್ಟೆ ಎಲ್ಲ ಹಾಕೊಂಡಿದ್ದವರು ಈಗ ಆ ಜೈಲಿನಲ್ಲಿ ಕೈದಿಯ ಬಟ್ಟೆ ಹಾಕೊಂಡಿದ್ದಾರೆ. ಒಂದು ಕ್ಷಣ ಅವ್ರ ಹೆಂಡತಿಗೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ, ಹೇಗಾಗಿರ್ಬೇಕು ನಾವೇ ಊಹೆ ಮಾಡುವುದು. ಸಾವರ್ಕರ್ ನಗ್ತಾ ಹೇಳ್ತಾಳೆ,
ನೋಡು, ಈ ಬಟ್ಟೆ ಮಾತ್ರ ಬದಲಾಗಿದೆ, ನಾನು ಅವನೇ ನಿನ್ ಗಂಡನೇ ಅಂತ ಹೇಳಿ ಅಲ್ಲಿ ಒಂದು ಆಕೆಗಿದ್ದಂತ ಒಂದು ಆತಂಕವನ್ನು ಕಡಿಮೆ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ, ನೋಡು, ಗಂಡ ಹೆಂಡತಿ ಮದುವೆ ಆಗೋದು, ಮಕ್ಕಳು ಮಾಡೋದು, ಮನೆ ಕಟ್ಟೋದು ಇದೇ ಜೀವನದ ಉದ್ದೇಶ ಅಲ್ಲ. ಆ ರೀತಿ ಮಕ್ಕಳು ಮಾಡೋದು, ಮನೆ ಕಟ್ಟೋದು ಅಂತಾನೆ ಗುರಿ ಅಂತ ಇಟ್ಕೊಂಡ್ರೆ ನಮಗಿಂತ ಚೆನ್ನಾಗಿ ಅನೇಕ ಪ್ರಾಣಿ ಪಕ್ಷಿಗಳೇ ಮಾಡುತ್ತೆ. ತುಂಬಾ ಹೆಚ್ಚು ಮಕ್ಕಳನ್ನ ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಅದು ಉತ್ಪಾದನೆ ಮಾಡುತ್ತೆ. ನಮ್ಗಿಂತ ಚೆನ್ನಾಗಿ ಗೂಡುಗಳು ಕಟ್ಕೊಳ್ಳುತ್ತೆ, ಎಲ್ ಬೇಕೋ ಅಲ್ಲಿ ವಾಸ ಮಾಡುತ್ತೆ. ಅಂದ್ರೆ ಮನೆ ಕಟ್ಟೋದು, ಮಕ್ಕಳು ಮಾಡೋದು ಇದೆರಡೇ ಗುರಿ ಆಯ್ತು ಅಂತಂದ್ರೆ ನಮ್ಗಿಂತ ಚೆನ್ನಾಗಿ ಅವರೇ ಮಾಡ್ತಾರೆ. ಆದ್ರೆ ನಮ್ಮ ಗುರಿ ಅದಕ್ಕಿಂತ ದೊಡ್ಡದಾಗಿದೆ. ಈ ರಾಷ್ಟ್ರಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ. ಈ ದಾರಿಯಲ್ಲಿ ಈ ರೀತಿ ಅನೇಕ ತೊಂದರೆ, ತಾಪತ್ರಯಗಳು, ಕಷ್ಟಗಳು ಎಲ್ಲ ಬರುತ್ತೆ. ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳಿ ಅವ್ರ ಹೆಂಡತಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಇದಾದ್ಮೇಲೆ ಅವ್ರನ್ನ ಚೆನ್ನೈ ಕರ್ಕೊಂಡ್ ಬರ್ತಾರೆ. ಚೆನ್ನೈಯಿಂದ ಅವ್ರನ್ನ ಹಡಗ್ನಲ್ಲಿ ಅಂಡಮಾನ್ಗೆ ಹತ್ತಿಸ್ತಾರೆ. ಆ ದೃಶ್ಯವನ್ನ ಸಾವರ್ಕರ್ ವರ್ಣನೆ ಮಾಡ್ತಾರೆ. ಹೇಗಿತ್ತು ಅಂತ ಹೇಳಿದ್ರೆ, ಅದನ್ನ ಅಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ ತೀರದಲ್ಲಿ, ಈ ಹಡಗು ಹೊರಡುತ್ತೆ. ಅವ್ರ ಮುಖಭಾವ ಹೇಗಿತ್ತು ಅಂತ ಸಾವರ್ಕರ್ ಹೇಳ್ತಾರೆ. ಈಗ ಯಾರೋ ಒಬ್ಬ ಒಂದು ಸತ್ತೋಯ್ದಾನೆ, ಅವನ ಅಂತ್ಯ ಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಹೆಣವನ್ನ ನೋಡ್ತಾ ಇರ್ತಾರಲ್ಲ, ಆ ರೀತಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಅಂಡಮಾನ್ ಅದೊಂದು ನರಕವೇ, ಒನ್ ವೇ, ಹೋದವ್ರು ಬರಲ್ಲ. ಇಂತಹ ಒಂದು ಅನುಭವ ನಂಗೆ ಆಗ್ತಾ ಇತ್ತು. ನಮ್ಮನ್ನ ನಂತರ ನಾವು ಸತ್ತೋಯ್ದೀವಿ, ಹೆಣ ನಾವು ಅನ್ನೋ ರೀತಿ ನೋಡ್ತಾ ಇದ್ದಾರೆ ಅಂತ ಅವರು ಅದನ್ನ ಬರೀತಾರೆ. ಹೇಗಾಯ್ತು ಅವರ ಭಾವನೆಗಳು, ಅದನ್ನೆಲ್ಲ ಅವರು ತಮ್ಮ ಮುಂದೆ ಅದನ್ನ ಬರೆದಿಟ್ಟಿಯಾರ. ಅವ್ರು ಹೇಳ್ತಾರೆ, ಅದು ಸುಮ್ಮನೆ ನೋಡ್ತಾ ಇದ್ರು. ಯಾರು ಒಂದಿಬ್ರು, ಸಾವರ್ಕರ್ ನೀವು ಹೋಗಿ ಬನ್ನಿ, ನೀವು ಯಾವ ಕೆಲಸವನ್ನ ಪ್ರಾರಂಭ ಮಾಡಿದ್ರ ನಾವು ಮುಂದುವರಿಸ್ತೀವಿ, ಈ ಬ್ರಿಟಿಷ್ ಈ ದುಷ್ಟ ದಮನಕಾರಿ ಆಗಿರ್ತಕ್ಕಂತಹ ಇವರನ್ನ ಒದ್ದೋಡಿಸ್ತೀವಿ, ದೇಶದ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಯಾರೋ ಒಂದಿಬ್ರು ಹೇಳ್ಬಿಟ್ರು. ನಂಗೆ ಎಷ್ಟೋ ಖುಷಿ ಆಗ್ಬಿಡ್ತಾ ಇತ್ತು, ಯಾರು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಶಿಕ್ಷೆ ಆದ ಜೊತೆಗೆ ಇವರ ಆಸ್ತಿ ಜಪ್ತಿ ಅಂತ ಕೂಡ ಆಜ್ಞೆ ಆಗಿರುತ್ತೆ. ಇವ್ರದ್ದೇನೇನು ವಸ್ತುಗಳಿತ್ತೋ, ಇವ್ರ ಹತ್ರ ಟ್ರಂಕ್ ಇತ್ತು, ಬಟ್ಟೆಗಳಿತ್ತು, ಪುಸ್ತಕಗಳಿತ್ತು, ಏನೇನು ವಸ್ತು ಇತ್ತು ಅದನ್ನೆಲ್ಲ ಹರಾಜು ಹಾಕಿ ಅದನ್ನ ಸರ್ಕಾರ ತಗೊಂಡ್ಬಿಡ್ತಾರೆ. ಸುಮಾರು 27,000 ಅಷ್ಟು ಬರುತ್ತೆ. ಇನ್ನ ಇವ್ರ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ತಗೊಳ್ತಾರೆ. ಅವರ ಮಾವಂದ ಆಸ್ತಿ ಅದೆಲ್ಲ, ಅವ್ರ ಹೆಂಡತಿ ಕಡೆಯಿಂದ ಬಂದಿದ್ದು ಅದೆಲ್ಲ ಸುಮಾರು ಒಂದು 6,500 ಅಷ್ಟು ತಗೊಂಡ್ಬಿಡ್ತಾರೆ. ಎಷ್ಟು ಒಂದು ದುಷ್ಟತನದ, ಕ್ರೌರ್ಯದ, ಅಮಾನವೀಯವಾಗಿ ನಡ್ಕೊಳ್ತಾರೆ ಅಂತಂದ್ರೆ, ಇವರ ಮನೆಗೆ ನುಗ್ಗಿ ಇವ್ರ ಮನೆಯಲ್ಲಿರ್ತಕ್ಕಂಥ ಅಷ್ಟು ವಸ್ತುಗಳನ್ನ, ಪಾತ್ರೆ ಪಗಡಿ ಸಮಸ್ತವನ್ನು ಕಿತ್ಕೊಂಡು ಇವ್ರ ಮನೆಯಿಂದ ಹೊರಕ್ಕೆ ಹಾಕ್ಬಿಡ್ತಾರೆ. ಇವ್ರ ಹೆಂಡತಿ, ಇವ್ರ ಅತ್ತಿಗೆ, ಇವ್ರ ತಮ್ಮನ ಹೆಂಡತಿ ಎಲ್ಲ ಇದ್ದಾರೆ, ಎಲ್ಲರೂ ಮನೆಯಿಂದ ಹೊರಕ್ಕೆ ಹಾಕ್ಬಿಡ್ತಾರೆ. ಬೀದಿಗೆ ಬಂದ್ಬಿಡ್ತಾರೆ. ಸಾವರ್ಕರ್ ಇಲ್ಲಿ ಅಂಡಮಾನ್ಗೆ ಬರ್ತಾರೆ. ಅಂಡಮಾನ್ಗೆ ಬಂದ್ರೆ ಒಂದು 7 ದಿವಸ ಪ್ರಯಾಣ, ಚೆನ್ನೈನಿಂದ ಅಲ್ಲಿಗೆ ಬಂದು ಇಳಿದ್ರೆ ಅಲ್ಲಿ ಇವ್ರಿಗೊಂದು ಬಿಲ್ಲೆ ಕೊಡ್ತಾರೆ. ಆ ಬಿಲ್ಲೆಯಲ್ಲಿ ಇವರು ಶಿಕ್ಷೆ ಒಳಗಾದಂತಹ ವರ್ಷ, ಬಿಡುಗಡೆ ವರ್ಷ ಎರಡೂ ಬರೆದಿರ್ತಾರೆ. 1910ನೇ ಇಸ್ವಿ, 50 ವರ್ಷ ಅಂದ್ರೆ 1960ನೇ ಇಸ್ವಿ. ಆ ಬಿಲ್ಲೆ ತಯಾರು ಮಾಡುವಂತಹ ಒಬ್ಬ ಅಲ್ಲಿ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅವನ್ ಬಂದು ಸಾವರ್ಕರ್ಗೆ ಕೊಡ್ಬೇಕು. ಅವನು ಅದನ್ನ ನೋಡೇ ಅವನ್ಗೆ ಕಣ್ಣೆಲ್ಲ ಒದ್ದೆ ಆಗತ್ತೆ. ಬಂದು ಸಾವರ್ಕರ್ ಕೊಡ್ತಾ ಹೇಳ್ತಾನೆ, 50 ವರ್ಷ ಹೇಗೆ ಈ ನರಕದಲ್ಲಿ ಇರ್ತೀರಾ, 50 ವರ್ಷ ಆದ್ಮೇಲಾದ್ರು ನಿಮ್ಗೆ ಬಿಡುಗಡೆ ಆಗ್ಲಿ ಅಂತ ಅವನು ತನ್ನ ಪಾಪ ಅನಿಸಿಕೆಯನ್ನ ಹೇಳ್ತಾನೆ. ಆಗ ಸಾವರ್ಕರ್ ಹೇಳ್ತಾರೆ, 50 ವರ್ಷ ಬ್ರಿಟಿಷರ್ ಈ ದೇಶದಲ್ಲಿ ಇರ್ತಾರೆ ಅಂತ ನಿಂಗೆ ಯಾರು ಹೇಳಿದ್ರು ಅಂತ. ಪಾಸಿಟಿವ್ ಅಂದ್ರೆ ಆ ನರಕಕ್ಕೆ ಪ್ರವೇಶ ಮಾಡ್ಬೇಕಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಅವರಲ್ಲಿ ಆ ಭಯ, ಅಂಜಿಕೆ, ಒಂದು ರೀತಿಯ ರಿಗ್ರೆಟ್ ಅಂತಾರೆ, ಯಾಕಾದ್ರೂ ಈ ಕೆಲಸ ಮಾಡಿದ್ನು ಅಂತ ಒಂದು ಚೂರು ಬರಲಿಲ್ಲ. ಅಲ್ಲಿಗೆ ಕರ್ಕೊಂಡು ಹೋಗಿ ಸುಮ್ಮನೆ ಏನೋ ಒಂದು ನಾಮಕಾವಸ್ಥೆ ಒಂದು ಜೈಲಲ್ಲಿ ಹಾಕಿದ್ದಲ್ಲ, ಇವ್ರನ್ನ ಕರ್ಕೊಂಡು ಹೋಗಿ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಒಂದು ಚಿಕ್ಕ ಕೊಠಡಿ, ಅಲ್ಲಿ ಇವ್ರನ್ನ ಹಾಕ್ತಾರೆ. ಯಾರನ್ನು ಇವರು ಭೇಟಿ ಮಾಡಕ್ಕೆ ಆಗಲ್ಲ, ನೋಡೋಂಗೂ ಇಲ್ಲ, ಆ ರೀತಿಯ ಒಂದು ಜೈಲು. ಅಲ್ಲಿ ಒಂದೇ ಕಡೆ ಬಾಗ್ಲಿರುತ್ತೆ. ಆ ಬಾಗ್ಲಿಂದ ಏನ್ ಕಾಣುತ್ತೆ ಅಂದ್ರೆ ಅಲ್ಲಿ ಯಾರಿಗೆ ನೇಣಿಗಾಕ್ತಾರೆ,
ಅದನ್ನ ಕಾಣುವಂತ ಜಾಗ ಇರುತ್ತೆ, ಅದೊಂದೇ ನೋಡೋಕ್ಕಾದು. ಪ್ರತಿನಿತ್ಯ ಯಾರನ್ನಾರು ನೇಣಿಗೆ ಹಾಕೋದಿದ್ರೆ ಅದು ಆ ದೃಶ್ಯವನ್ನು ನೋಡ್ಬೋದು. ಅದ್ ಬಿಟ್ರೆ ಯಾರ ಜೊತೆ ಮಾತಿಲ್ಲ, ಕತೆ ಇಲ್ಲ, ಆ ರೀತಿಯ ಸಾಲಿಟರಿ ಕನ್ಫೈನ್ಮೆಂಟ್ ಎಷ್ಟೋ ತಿಂಗಳುಗಳ ಕಾಲ. ಆಮೇಲೆ ಅವ್ರು ಊಟ ಕೊಡ್ತಾ ಇರ್ತಾರೆ, ಅತ್ಯಂತ ಕೆಟ್ಟದಾದ ಊಟ. ಊಟದಲ್ಲಿ ಅನೇಕ ಬಾರಿ ಜಿರಳೆ ಹಲ್ಲಿಗಳ ತುಂಡೆಲ್ಲ ಬಿದ್ದಿರುತ್ತೆ, ಹುಳಗಳೆಲ್ಲ ಪೀಸ್ ಬಿದ್ದಿರುತ್ತೆ. ಹೇಗೋ ಒಂದು ಗಲೀಜಾಗಿ ಏನೋ ಒಂದು ಮಾಡಿ ಇವ್ರು ಕೊಡ್ತಾ ಇರ್ತಾರೆ. ಆ ನಿಶ್ಚಿತ ಸಮಯದಲ್ಲೇ ಕೊಡೋದು, ಆಗ್ಲೇ ತಿನ್ಬೇಕು, ಬೇಡ ಅನ್ನೋಂಗಿಲ್ಲ, ಚೆಲ್ಲೋಂಗಿಲ್ಲ. ಎಷ್ಟು ಕೆಟ್ಟದಾ ಇರುತ್ತೆ ಅಂದ್ರೆ ಅದನ್ನ ತಿಂದ್ರೆ ಡಯೋರಿಯಾ, ಭೇದಿ ಆಗ್ತಾ ಇರುತ್ತೆ. ಟಾಯ್ಲೆಟ್ಗೆ ಹೋಗೋಕೆ ನಿಶ್ಚಿತ ಸಮಯ ಇರುತ್ತೆ, ಅದ್ ಬಿಟ್ರೆ ಬೇರೆ ಬಿಡ್ತಾ ಇರಲ್ಲ. ಇವ್ರಿಗೇನೋ ಕೆಲಸಗಳು ಕೊಡ್ತಾ ಇರ್ತಾರೆ. ತುಂಬಾ ಅರ್ಜೆಂಟ್ ಆಗ್ಬಿಡುತ್ತೆ ಅಂತಂದ್ರೆ ಅನೇಕರು ಅಲ್ಲೇ ಮಾಡ್ಕೊಂಡ್ಬಿಡ್ತಾ ಇರ್ತಾರೆ. ಆದ್ರೆ ಅಂದ್ರೆ ಬೇಸಿಕ್ ಫೆಸಿಲಿಟಿ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಊಟ, ಒಂದು ಶೌಚದ ವ್ಯವಸ್ಥೆ ಇಲ್ಲ, ಸ್ನಾನಕ್ಕೆ ವ್ಯವಸ್ಥೆ ಇಲ್ಲ. ಅತ್ಯಂತ ನೀವು ಏನೇ ವರ್ಣನೆ ಮಾಡೋದು ಅತ್ಯಂತ ಕೆಟ್ಟದಾಗೆ ಅದು ಅವತ್ತು ಆಗಿತ್ತು. ಗಾಣ ಇರುತ್ತೆ. ಗಾಣ ಅಂದ್ರೆ ಅಲ್ಲಿ ಮಧ್ಯದಲ್ಲಿ ಕೊಬ್ಬರಿಯನ್ನ ಹಾಕ್ಬೇಕು, ಒಣ ಕೊಬ್ಬರಿಯನ್ನ ಎತ್ತು ಗಾಣ ಸುತ್ತಾ ಇದ್ದಾಗ ಮಧ್ಯದಲ್ಲಿ ಅದು ಜಜ್ಜಿಯಾಗಿ ಎಣ್ಣೆ ಬರುತ್ತೆ. ಆ ರೀತಿ ಕೆಲಸವನ್ನ ಇವ್ರ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ. ಕೈನಲ್ಲೇ ಸುಲಿಬೇಕು ಕೊಬ್ಬರಿಯನ್ನ, ಕೈಯೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ. ಆ ಕೊಬ್ಬರಿಯನ್ನ ತಗೊಂಡು ಅಲ್ಲಿಟ್ಟು ಇವರು ಗಾಣದ ರೀತಿಯಲ್ಲಿ ಸುತ್ತಬೇಕು. ಅಲ್ಲೊಬ್ಬ ನಿಂತಿರ್ತಾನೆ, ಇವರು ನಿಂತ್ಕೊಂಡ್ರೆ ಹಿಂಗಡೆಯಿಂದ ಚಾಟಿಯಿಂದ ಹೊಡಿತಾನೆ. ಪ್ರತಿನಿತ್ಯ 30 ಪೌಂಡ್ ತೆಗಿಬೇಕು. ಆ ಎಣ್ಣೆ 30 ಪೌಂಡ್ ಕಡಿಮೆ ಆಯ್ತು ಅಂದ್ರೆ ಅವತ್ತು ಊಟ ಕೊಡ್ತಾ ಇರಲ್ಲ, ಹೊಡಿತಾ ಇರ್ತಾರೆ. ನಾವು ಏನೇನು ಕಲ್ಪನೆ ಮಾಡ್ಕೊಳ್ಳೋಕಲ್ಲ ಅಂತ ಕಷ್ಟಗಳನ್ನ ಸಾವರ್ಕರ್ ಅಲ್ಲಿ ಎದುರಿಸಿರ್ತಾರೆ. ಒಂದ್ಸಲಿ ಹೀಗೆ ಆ ಎಣ್ಣೆಯನ್ನ ಕೊಡಕ್ ಹೋಗ್ತಾರೆ. ಕೊಡಕ್ ಹೋದ್ರೆ ಸ್ವಲ್ಪ ದೂರದಲ್ಲಿ ಇನ್ನೊಬ್ರು ಎಣ್ಣೆ ಕೊಡ್ತಾ ಇರ್ತಾರೆ ತಂದು, ಅವರು ಎಣ್ಣೆ ಗಾಣದಲ್ಲಿ ತೆಗೆದಂತ ಎಣ್ಣೆ. ಒಂದು ಕ್ಷಣ ಇವ್ರಿಗೆ ಹೇಗಾಗ್ಬಿಡತ್ತೆ ಅಂದ್ರೆ ಆ ಕಡೆ ಇದ್ದ ವ್ಯಕ್ತಿಗೂ ಅದೇ ರೀತಿಯ ಭಾವನೆ ಬರುತ್ತೆ. ಯಾರದು ಅಂತ ಹೇಳಿದ್ರೆ ಇವ್ರ ಅಣ್ಣ ಅಲ್ಲಿ 1 ವರ್ಷದಿಂದ ಇದ್ದಾರೆ, ಇವ್ರ ಮುಖದರ್ಶನವೇ ಆಗಿಲ್ಲ. ಹೇಗಾಗಿರ್ಬೇಕು, ಮಾತಾಡೋಗಿಲ್ಲ, ಕಣ್ಸನ್ನೆಲ್ಲೇ ಇಬ್ರು ಸಂವಹನ ಮಾಡ್ಕೊಳ್ತಾರೆ. ಅಂದ್ರೆ ಅವ್ರ ಅಣ್ಣ ಬಾಬಾರಾವ್ ಸಾವರ್ಕರ್ ಇದೇ ರೀತಿ ಕಷ್ಟಪಡ್ತಾ ಅಲ್ಲಿದ್ದಾರೆ, ಇವ್ರು ಬಂದಿದ್ದಾರೆ. 1 ವರ್ಷ ಅಂದ್ರೆ 1 ವರ್ಷ ಅಲ್ಲ, ಇವ್ರು ವಿದೇಶಕ್ಕೆ ಹೋದ್ಮೇಲೆ ಭೇಟಿಯೇ ಆಗಿಲ್ಲ. ಸುಮಾರು 6 ವರ್ಷ ಆಗ್ಬಿಟ್ಟಿದೆ ಅಲ್ಲಿ ನೋಡ್ತಾರೆ. ಹೀಗೆ ಅವರ ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಕ್ರೌರ್ಯದ ಒಂದು ಪರಾಕಾಷ್ಠೆಯಲ್ಲಿ ನೋಡ್ತಾರೆ. ಇನ್ನೊಂದು ರೀತಿ ಶಿಕ್ಷೆ ಹೇಗೆ ಅಂದ್ರೆ ಗೋಡೆಗೆ ಮುಖ ಮಾಡಿ ಅವ್ರ ಕೈ ಕಾಲನ್ನ ಕಟ್ಟಾಕ್ಬಿಡ್ತಾರೆ. ಗೋಡೆನ ನೋಡ್ತಾ ಇರ್ಬೇಕು, ಅದೇ ಶಿಕ್ಷೆ ಬೆಳಗ್ಗೆಯಿಂದ ಸಂಜೆ ತನಕ. ಆ ರೀತಿ 6 ತಿಂಗಳು ಶಿಕ್ಷೆ. ಬೇರೆಯವ್ರನ್ನ ಭೇಟಿ ಮಾಡೋದಿರಲಿ, ಬೆಳಗ್ಗೆಯಿಂದ ಸಂಜೆ ತನಕ ಗೋಡೆನೇ ನೋಡ್ತಾ ಇದ್ರೆ ಹೇಗಾಗ್ಬೇಕು ಮನುಷ್ಯ, ಲೆಕ್ಕ ಹಾಕೊಳ್ಳಿ. ಹಾಗಾಗಿ ಅಲ್ಲಿದ್ದಂತ ಅನೇಕರಿಗೆ ಹುಚ್ಚಿಡ್ಬಿಡ್ತಾ ಇರುತ್ತೆ. ಅಲ್ಲಿ ಈ ತರ ಹುಚ್ಚಿಡ್ದಂತ ವ್ಯಕ್ತಿಗಳಿಗೆ ಅಲ್ಲೊಂದು ಹುಚ್ಚಾಸ್ಪತ್ರೆ ಕೂಡ ಕಟ್ಟಿರ್ತಾರೆ. ಉಲ್ಲಾಸ್ಕರ್ ದತ್ತ ಅಂತ ಹೇಳಿ, ಲಾಡಾರಾಮ್ ಅಂತ ಹೇಳಿ, ರಾಮ್ ಚರಣ ಲಾಲ್ ಅಂತ, ಹೀಗೆ ಅನೇಕರಿಗೆ ಹುಚ್ಚಿಡ್ಬಿಡುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯಕ್ಕೆ ಸಹನೆನೇ ಮಾಡ್ಕೊಳಕ್ಕಾಗಲ್ಲ. ಚೆನ್ನೈನಲ್ಲಿ ಒಂದು ಹುಚ್ಚಾಸ್ಪತ್ರೆ ಮಾಡಿರ್ತಾರೆ. ಈ ರೀತಿ ಶಿಕ್ಷೆಗೆ ಬಂದಾಗ ಕ್ರಾಂತಿಕಾರಿಗಳು ಅವರಲ್ಲ, ಹುಚ್ಚಿಡ್ದು ಅವ್ರನ್ನ ಅಲ್ಲಿಗೆ ಮೆಂಟಲ್ ಅಸೈಲಮ್ ಅಲ್ಲಿಗೆ ಕರ್ಕೊಂಡ್ಬಿಡ್ತಾ ಇರ್ತಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಇಂದುಭೂಷಣ ರಾಯ್ ಅಂತ ಹೇಳಿ ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಈ ರೀತಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ ಅಥವಾ ಹುಚ್ಚಿಡ್ಬಿಡ್ತಾ ಇರುತ್ತೆ. ಅದ್ರ ಜೊತೆಗೆ ಮತಾಂತರ ಬೇರೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರನ್ನೆಲ್ಲ ನೇಮಕ ಮಾಡಿರ್ತಾರೆ, ಜಾಮದಾರ್ ಅಂತೇಳಿ, ಅವರೆಲ್ಲ ಮುಸ್ಲಿಂನ ಮಾಡ್ಬಿಟ್ಟಿರ್ತಾರೆ. ಅವರು ಮುಸಲ್ಮಾನರಾದ್ರೆ ಅವ್ರಿಗೆ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಹಿಂದೂಗಳು ಅಂತ ಹೇಳಿದ್ರೆ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಮತಾಂತರ ಮಾಡುವ ಒಂದು ಪ್ರಕ್ರಿಯೆ ಕೂಡ ಮಾಡ್ತಾ ಇರ್ತಾರೆ. ಸಾವರ್ಕರ್ ತಮ್ಮ ಮನೋಬಲವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದ್ ಜೊತೆಗೆ ಬೇರೆಯವ್ರಿಗೂ ಧೈರ್ಯ ತುಂಬಕ್ಷ ಮಾಡ್ತಾರೆ. ಹೇಗ್ ಮಾಡ್ತಾ ಇರ್ತಾರೆ ಅಂದ್ರೆ ಹಿಂದೂಗಳು ತಿಂತಾ ಇರ್ತಕ್ಕಂಥ ಒಂದು ಆಹಾರದಲ್ಲಿ ಉಗಿದ್ ಬಿಡ್ತಾರೆ ಮುಸಲ್ಮಾನರು. ಇವನು ಮುಸಲ್ಮಾನ್ ಉಗಿದಿದ್ದನ್ನ ತಿನ್ಬಿಟ್ರೆ ನಿನ್ ಜಾತಿ ಕೆಟ್ಟೋಯ್ತು ಅಂದ್ಬಿಡೋದು, ನೀನ್ ಮುಸ್ಲಿಂ ಆಗ್ಬಿಟ್ಯಾ ಅಂತ. ಅಯ್ಯೋ ಎಲ್ರಿಗೂ ಯೋಚನೆ, ನಾನು ತಿನ್ಬೋದೋ ಇಲ್ವೋ, ಏನ್ ಮಾಡೋದು ಅಂತ. ಸಾವರ್ಕರ್ ಹೇಳ್ತಾರೆ, ಏನು ಆಗಲ್ಲ, ನಿಮ್ ಜಾತಿನೂ ಕೆಡಲ್ಲ, ಏನು ಕೆಡಲ್ಲ, ಬೇಕಾದ್ರೆ ನೀವು ಅವನ್ನ ತಿನ್ಬಿಡಿ, ಏನೂ ಆಗಲ್ಲ. ನಾವು ಹಿಂದೂಗಳು ಶುದ್ಧವಾಗೇ ಇರ್ತೀವಿ. ಯಾರೋ ಕೆಲವರು ಮುಸಲ್ಮಾನ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ, ಅವ್ರನ್ನ ವಾಪಸ್ ಹಿಂದೂ ಧರ್ಮಕ್ಕೆ ತಗೊಂಡ್ಬರ್ತಾರೆ. ಅಂದ್ರೆ ಅಲ್ಲಿ ನಡೀತಾ ಇದ್ದಂತ ಮತಾಂತರದ ವಿರುದ್ಧ ಇವರು ಅಲ್ಲಿ ಹೋರಾಟ ಮಾಡ್ತಾರೆ. ಅಲ್ಲಿ ಇದ್ದಂತ ಕ್ರಾಂತಿಕಾರಿಗಳಿಗೆ ಸಿಗ್ತಾ ಇಲ್ದೇ ಇರತಕ್ಕಂತ ಒಂದು ಅನುಕೂಲತೆಗಳ ಒಂದು ಕೊರತೆಗೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ಕಡೆಗೆ ಇಂಗ್ಲೆಂಡ್ ತನಕ ಹೊರಟೋಗ್ತದೆ. ಇಂಗ್ಲೆಂಡ್ ನಿಂದ ಒಬ್ರು ಬಂದಿರ್ತಾರೆ,
ಸಾವರ್ಕರ್ನ ಇಂಟರ್ವ್ಯೂ ಮಾಡೋಕ್ಕೋಸ್ಕರ. ಹೀಗೆ ಸಾವರ್ಕರ್ ದೂರದ ಅಂಡಮಾನ್ ಜೈಲಿನಲ್ಲಿ ಅಲ್ಲಿ ನರಕದಲ್ಲಿ ಇದ್ರೂ ಕೂಡ ಅತ್ಯಂತ ದಾರ್ಷ್ಯತೆಯಿಂದ ಅವರು, ಅತ್ಯಂತ ಧೈರ್ಯದಿಂದ ಅವರು ಅಲ್ಲಿ ತಮ್ಮ ಪ್ರತಿನಿತ್ಯ ಒಂದು 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 ಲೈಫ್ ಇದ್ದಂಗೆ, ಒಂದು ಜೀವಾವಧಿ ಇದ್ದಂಗೆ ಅವರು ಸಾಗಿಸ್ತಾರೆ. ಅದಾದ್ಮೇಲೆ ಅಲ್ಲಿದ್ದಾಗೆ ಅವರು ಹೇಗೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಧ್ಯದಲ್ಲಿ ಅವರು ಕವಿ, ಅನೇಕ ವಿಚಾರಗಳು ಬರುತ್ತೆ, ಭಾವನೆಗಳು ಬರುತ್ತೆ. ಅಲ್ಲಿ ಪೇಪರ್ ಇಲ್ಲ, ಪೆನ್ ಇಲ್ಲ, ಆದ್ರೆ ಅಲ್ಲಿ ಇದ್ದಂತ ಮೊಳೆಯನ್ನ ಏನ್ ಸಿಗುತ್ತೋ ತಗೊಂಡು ಗೋಡೆ ಮೇಲೆ ಬರೆಯಕ್ ಶುರು ಮಾಡ್ತಾರೆ. ಬರೀತಾರೆ ಬರೀತಾರೆ ಬರೀತಾರೆ. ಅದು ಗೊತ್ತಾಗಿ ಬೇಕಂತ ವೈಟ್ ವಾಶ್ ಮಾಡಬೇಕು ಅಂತ ಅಲ್ಲಿದ್ದಂತ ಜೈಲಾಧಿಕಾರಿಗಳು ನಿಶ್ಚಯ ಮಾಡ್ತಾರೆ. ಅದನ್ನೆಲ್ಲ ಕಂಠಪಾಠ ಮಾಡ್ತಾರೆ. ಯಾರು ಬಿಡುಗಡೆ ಆಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೇಳ್ಕೊಟ್ಬಿಟ್ಟು ಕಳಿಸ್ತಾರೆ, ನೀವು ಹೋಗಿ ಇದನ್ನ ಬರೆದಿಡಿ ನೀವು ಅಂತೇಳಿ. ಹೀಗೆ ಅವರು ಅಂಡಮಾನ್ ಜೈಲಿನಲ್ಲಿ ಇದ್ದಾಗ ಗೋಡೆ ಮೇಲೆ ಬರೆದಂತಹ ಆ ಸಾಲುಗಳು ಸುಮಾರು 10,000 ಸಾಲು ಅಷ್ಟು ಕೃತಿ, 2 ಕೃತಿ, ಕಮಲಾ ಮತ್ತು ಗೋಮಾಂತಕ ಅನ್ನುವ 2 ಕೃತಿ ಅವರು ಬರೀತಾರೆ. ಇದೊಂದು ವರ್ಲ್ಡ್ ರೆಕಾರ್ಡ್. ಬರೆಯೋ ವ್ಯವಸ್ಥೆ ಅಂದ್ರೆ ಹಾಳೆ ಮತ್ತು ಪೆನ್ ಆವಿಷ್ಕಾರ ಆದ ನಂತರ ಅದೆರಡನ್ನೂ ಬಳಸದೆ ಬರೆದಂತ ಅತ್ಯಂತ ದೀರ್ಘವಾದಂತ ಕೃತಿ ಸಾವರ್ಕರ್ ಬರೀತಾರೆ. ಅದಾದ್ಮೇಲೆ ಅವ್ರನ್ನ ತುಂಬಾ ಒತ್ತಡ ಇರುತ್ತೆ ಅವ್ರ ಮೇಲೆ, ಬ್ರಿಟಿಷರ ಮೇಲೆ. ಇವ್ರನ್ನ ಅವರು ಸ್ಥಳಾಂತರ ಮಾಡ್ತಾರೆ, ಈ ಕಡೆ ಮಹಾರಾಷ್ಟ್ರ ಕರ್ಕೊಂಡ್ಬರ್ತಾರೆ. ಇಲ್ಲಿ ರತ್ನಾಗಿರಿ, ನಾಸಿಕ್, ಬೇರೆ ಬೇರೆ ಕಡೆ ಜೈಲಿನಲ್ಲಿ ಇಡ್ತಾರೆ. ಇಲ್ಲಿದ್ದಾಗ ಪರಿಸ್ಥಿತಿ ಹೇಗಾಗಿರುತ್ತೆ ಅಂತ ಹೇಳಿದ್ರೆ, 1921-22 ಸಮಯದಲ್ಲಿ ಗಾಂಧೀಜಿಯವರ ನೇತೃತ್ವ ಇರುತ್ತೆ. ಆಗ ಖಿಲಾಫತ್ ಮೂವ್ಮೆಂಟ್ ನಡೀತಾ ಇರುತ್ತೆ. ಏನದ್ ಖಿಲಾಫತ್? ಅನೇಕರು ಖಿಲಾಫ್ ಅಂದ್ರೆ ವಿರುದ್ಧ, ಬ್ರಿಟಿಷರ್ ವಿರುದ್ಧ ಮೂವ್ಮೆಂಟ್ ಅಂತ ತಪ್ಪು ತಿಳ್ಕೊಳ್ತಾರೆ. ಇಲ್ಲ, ಯಾವುದೋ ದೂರದ ದೇಶ, ಟರ್ಕಿ ದೇಶದಲ್ಲಿ ಒಬ್ಬ ಪ್ರಮುಖ ಇರ್ತಾನೆ, ಖಲೀಫಾ ಅಂತ. ಅವನ್ನ ಬ್ರಿಟಿಷರು ತೆಗೆದು ಬದಲು ಮಾಡಿರ್ತಾರೆ, ಅವ್ರ ದೇಶಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಅವ್ರಿಗೆ ನಾವು ಮುಸಲ್ಮಾನರಿಗೆ ಅಲ್ಲಿ ಅನ್ಯಾಯ ಇದೆ, ಹಾಗಾಗಿ ಅವ್ರಿಗೆ ನಾವು ಖಲೀಫಾನ ವಾಪಸ್ ಬೇಕು ಅಂತ ಹೇಳಿ ಹೋರಾಟ ಮಾಡಿಸಿದ್ರೆ ಇವ್ರು ನಮ್ಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನುವ ಭ್ರಮೆಯಲ್ಲಿ ಮಾಡಿದಂತ ಖಿಲಾಫತ್ ಆಂದೋಲನ. ಇದನ್ನ ಗಮನಿಸಿದಂತಹ ಸಾವರ್ಕರ್ ಜೈಲಿನಲ್ಲಿ ಇರ್ತಾರೆ, ಅನೇಕ ವಿಚಾರಗಳು ಕೇಳ್ತಾ ಇರ್ತಾರೆ. ಅಲ್ಲಿದ್ದಂತ ಜೈಲಿನಲ್ಲಿದ್ದಂತ ಕೈದಿಗಳನ್ನ ಮಾತಾಡಿಸ್ತಾ ಇರ್ತಾರೆ. ಅವ್ರಿಗನ್ಸತ್ತೆ ಈಗ ನಡೀತಾ ಇರ್ತಕ್ಕಂಥದ್ದು ನಾವ್ ಯಾರು ಅನ್ನುವ ಐಡೆಂಟಿಟಿನೇ ಸ್ಪಷ್ಟತೆ ಇಲ್ಲ, ನಾವು ಹಿಂದೂಗಳು, ಹಿಂದುತ್ವ, ಇದ್ರ ಬಗ್ಗೆನೇ ಅನೇಕರಿಗೆ ಗೊಂದಲ ಇರುತ್ತೆ. ಹಾಗಾಗಿ ಜೈಲಿನಲ್ಲಿ ಕೂತು ಅವರು ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅಂತ ಇಂಗ್ಲಿಷ್ನಲ್ಲಿ ಪುಸ್ತಕ ಬರೀತಾರೆ. ಹಿಂದುತ್ವ ಅಂದ್ರೆ ಏನು, ಹಿಂದೂಗಳು ಅಂದ್ರೆ ಯಾರು, ಬೇಸಿಕ್ ನಮ್ಮ ಐಡೆಂಟಿಟಿ ಬಗ್ಗೆ ಅವರು ಬರೀತಾರೆ. ಇದು ಸಾಧಾರಣ 1923-24ನಲ್ಲಿ ಬರೆದಿದ್ದು, ಅಂದ್ರೆ 100 ವರ್ಷ ಆಯ್ತು. 100 ವರ್ಷದ ನಂತರ ಇವತ್ತು ನಾವು ಒಂದ್ಸಲಿ ನೋಡಿದ್ರೆ ಪ್ರತಿನಿತ್ಯ ಅದರ ಪರವೋ ವಿರೋಧವೋ ಹಿಂದುತ್ವ ಅನ್ನೋದು ಇವತ್ತು ಕೇಂದ್ರ ಸ್ಥಾನಕ್ಕೆ ಬಂದಿದೆ. ಅದು ರಾಜಕೀಯವಾಗಿರ್ಲಿ, ಸಾಂಸ್ಕೃತಿಕವಾಗಿರ್ಲಿ, ಯಾವುದೇ ದೃಷ್ಟಿಯಲ್ಲಿ ಇವತ್ತು ಅತ್ಯಂತ ಚರ್ಚೆ ಆಗ್ತಕ್ಕಂಥ ವಿಷಯ ಹಿಂದುತ್ವ. ಅದನ್ನ ಪ್ರವರ್ಧಮಾನಕ್ಕೆ ತಂದಂಥವ್ರು ಇವರು. ಆ ಹೆಸರನ್ನೊಬ್ರು ಯಾರೋ ಬಳಸಿದ್ರು ಮುಂಚೆ, ಆದ್ರೆ ಅದಕ್ಕೊಂದು ವ್ಯಾಖ್ಯಾನ ಮಾಡಿ, ಅದಕ್ಕೊಂದು ವಿವರಣೆ ಕೊಟ್ಟು ಜೈಲಲ್ಲಿ ಕೂತು ಮಾಡಿದಂತಹ ಒಂದು ದೊಡ್ಡ ಕೆಲಸ ಅಂದ್ರೆ ಆ ಹಿಂದುತ್ವ. ಅಂದ್ರೆ ಹಿಂದೂ ಅಂದ್ರೆ ಯಾರು? ಆ ಸಿಂಧು ಪರ್ಯಂತಂ ಅಂದ್ರೆ ಆ ಸಿಂಧೂ ನದಿಯಿಂದ ಹಿಡಿದು ಹಿಂದೂ ಮಹಾಸಾಗರ ತನಕ ಇರ್ತಕ್ಕಂಥ ಈ ಭೂ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಪಿತೃಭೂ ಪುಣ್ಯಭೂಶ್ಚೈವ, ಈ ನೆಲವನ್ನ, ಇದು ಪಿತೃಭೂ, ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಪಿತೃಭೂಮಿ. ಪಿತೃ ಅಂದ್ರೆ ಫಾದರ್ಲ್ಯಾಂಡ್ ಅಲ್ಲ, ಪಿತೃ ಅಂದ್ರೆ ನನ್ನ ಪೂರ್ವಜರು ಅಂತ. ನಾವು ಪಿತೃದೇವತೆಗಳು ಅಂತ ಹೇಳ್ತೇವಲ್ಲ, ಆ ರೀತಿ ನಮ್ಮ ಪೂರ್ವಜರ ನೆಲ ಇದು, ಇದು ನಮ್ಮ ಪುಣ್ಯ ಭೂಮಿ ಅಂತ ಯಾರ್ಯಾರು ಈ ನೆಲವನ್ನು ಒಪ್ಕೊಳ್ತಾರೆ, ಈ ಭೂಪ್ರದೇಶದಲ್ಲಿ ವಾಸ ಆಗಿದ್ದಾರೆ, ಅವರೆಲ್ಲರೂ ಹಿಂದೂಗಳು ಅಂತ ಅತ್ಯಂತ ಬ್ರಾಡ್ ಡೆಫಿನಿಷನ್ ಕೊಡ್ತಾರೆ. ಒಂದು ಕಲ್ಚರಲ್, ಒಂದು ಜಿಯೋಗ್ರಫಿಕಲ್, ಸಿವಿಲೈಸೇಷನಲ್ ಐಡೆಂಟಿಟಿ ಒಂದು ಕೊಟ್ಟಂತ ದೊಡ್ಡ ಕೊಡುಗೆ ಸಾವರ್ಕರ್. ಅದಾದ್ಮೇಲೆ ಅವ್ರನ್ನ ರತ್ನಾಗಿರಿ, ಅಲ್ಲಿ ಅವ್ರನ್ನ ಬಂಧನ, ಅಲ್ಲಿ ಸ್ಥಳಾಂತರ ಮಾಡ್ತಾರೆ. 1924ನೇ ಇಸ್ವಿಯಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆದರೆ ಯಾವ ರೀತಿ ಅಂದ್ರೆ ಸ್ಥಾನಬದ್ಧತೆ, ಆ ಊರು ಬಿಟ್ಟು ಹೋಗಂಗಿಲ್ಲ, ಮತ್ತೆ ಯಾವುದೇ ಪಾಲಿಟಿಕ್ಸ್ ನಲ್ಲಿ ಭಾಗವಹಿಸೋ ಆಗಿಲ್ಲ. ಈ ಕಂಡೀಷನ್ ಮೇಲೆ ಅವ್ರನ್ನ 5 ವರ್ಷ ಅಂತೇಳಿ ರತ್ನಗಿರಿಯಲ್ಲಿ ಒಂದು ಮನೆಯಲ್ಲಿ ಅವರು
ಇರ್ಬೇಕು ಅಂತ ಹೇಳಿ ಅವ್ರು ಬಂಧನ ಮಾಡಿರ್ತಾರೆ. ಅಂದ್ರೆ ಗೃಹ ಬಂಧನದ ರೀತಿ, ಸ್ಥಾನಬದ್ಧತೆ, ಆ ಸ್ಥಾನ ಬಿಟ್ಟು ಹೋಗಂಗಿಲ್ಲ. ಈ ಸಮಯದಲ್ಲಿ ಸಾವರ್ಕರ್ ರಾಜಕೀಯ ಮಾಡೋಂಗಿಲ್ಲ, ಊರ್ ಬಿಟ್ಟು ಹೋಗಂಗಿಲ್ಲ, ಏನ್ ಮಾಡೋದು? ಒಂದು ಸಾಹಿತ್ಯದ ಕೆಲಸ ಬರಿತಾ ಹೋಗ್ತಾರೆ, ಜೊತೆಗೆ ಸಾಮಾಜಿಕ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡಕ್ ಶುರು ಮಾಡ್ತಾರೆ. ನಮ್ಮ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂತಹ ಕೆಲವು ಮೂರ್ಖತನದ ಆಚರಣೆಗಳು, ಕೆಲವು ಪಿಡುಗುಗಳು, ದೋಷಗಳು, ರೋಗಗಳು ಏನಿದೆ ಅದನ್ನ ಸರಿ ಮಾಡೋದಕ್ಕೆ ನಾ ಏನ್ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ರತ್ನಗಿರಿಯನ್ನು ಕೇಂದ್ರ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಇರತಕ್ಕಂತಹ ಒಂದು ಅಡೆತಡೆಗಳು ಯಾವುದು ಅಂತ ಹೇಳಿದ್ರೆ ಬಂದಿಗಳು. ಅದು ಬೇಟಿ ಬಂದಿ, ರೋಟಿ ಬಂದಿ, ಸಿಂಧು ಬಂದಿ, ವೇದ ಬಂದಿ, ಈಗೊಂದು ಅನೇಕ 7 ಬಂದಿಗಳನ್ನು ಗುರುತು ಮಾಡ್ತಾರೆ. ಇದು ನಮ್ಮನ್ನ ಹಿಡಿದು ಬಿಟ್ಬಿಟ್ಟಿದೆ, ನಮ್ಮ ಸಮಾಜ ಹಿಂದುಳಿಯಕ್ಕೆ ಇದು ಕಾರಣ ಆಗಿದೆ, ಇದು ನಾವು ಬಿಡಬೇಕು. ಎಲ್ಲರೂ ಒಂದು, ನಾವೆಲ್ಲ ಹಿಂದೂಗಳು ಒಂದು. ಈ ಜಾತಿ ಅನ್ನೋದು ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಇರ್ಬೋದು, ಆದರೆ ಇವತ್ತು ಅದು ಅಷ್ಟು ಪ್ರಸ್ತುತ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಜಾತಿಗಿಂತ ತೊಂದರೆ ಯಾವುದು ಅಂದರೆ ಜಾತೀಯತೆ. ನಮ್ಮ ಜಾತಿನೇ ಶ್ರೇಷ್ಠ, ಇನ್ನೊಂದು ಜಾತಿಯವರು ಕನಿಷ್ಠ ಅಂತ ಯೋಚನೆ ಮಾಡೋದಿಲ್ಲ, ಅದು ಬಹಳ ತಪ್ಪದು, ಮಾಡಬಾರ್ದು. ಎಲ್ಲರೂ ಒಂದು. ಇಡೀ ನಮ್ಮ ಶಾಸ್ತ್ರದಲ್ಲಿ ಯಾವುದಕ್ಕೂ ಅದಕ್ಕೆ ಒಪ್ಪಿಗೆ ಇಲ್ಲ. ಭಗವದ್ಗೀತೆಯನ್ನೇ ತಗೊಂಡ್ರೆ ಕೃಷ್ಣ ಏನ್ ಹೇಳ್ತಾನೆ? ಎಲ್ಲರಲ್ಲೂ ಭಗವಂತನ್ ಕಾಣು, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶನ. ಒಬ್ಬ ಬ್ರಾಹ್ಮಣನಲ್ಲಿ, ಒಬ್ಬ ಶ್ವಪಚನಲ್ಲಿ, ಒಂದು ಆನೆಯಲ್ಲಿ, ಒಂದು ಹಸುವಿನಲ್ಲಿ, ಒಂದು ನಾಯಿಯಲ್ಲಿ, ಅಂದ್ರೆ ಎಲ್ಲದರಲ್ಲೂ ಭಗವಂತನ್ ಕಾಣೋನು ಪಂಡಿತ, ಒಬ್ಬ ಜ್ಞಾನಿ ಅಂತ ಹೇಳಿರ್ಬೇಕಾದ್ರೆ ಇದ್ಯಾವ ರೀತಿಯ ಒಬ್ಬ ವ್ಯಕ್ತಿಯನ್ನ ಅವನ ಜಾತಿ ಕಾರಣಕ್ಕೋಸ್ಕರ ಒಂದು ತಾತ್ಸಾರ ಮಾಡುವಂಥದ್ದು ಅಂತ ಹೇಳಿ ಇವರು ಅದನ್ನ ಬದಲಾವಣೆ ಮಾಡಕ್ ಶುರು ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ ಎಲ್ಲ ಕಡೆ ಇತ್ತು. ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾ ಇರಲ್ಲ, ಹಾಗಾಗಿ ಇವರೇ ಒಂದು ದೇವಸ್ಥಾನವನ್ನೇ ಕಟ್ಟಿಸ್ತಾರೆ, ಪತಿತ ಪಾವನ ಮಂದಿರ ಅಂತ. ಅಲ್ಲಿ ಎಲ್ಲರೂ ಪ್ರವೇಶ, ಎಲ್ಲಾ ಜಾತಿಯವರು ಬರುವುದು. ಅಲ್ಲಿ ತಥಾಕಥಿತ ಹಿಂದುಳಿದ ಜಾತಿಯನ್ನವರು ಪೂಜೆ ಮಾಡ್ತಾ ಇರ್ತಾರೆ. ಅಂದ್ರೆ ದೇವರಿಗೆ ಏನು ಭೇದವಿಲ್ಲ, ದೇವರಿಗಿಲ್ಲ ಜಾತಿಯ ಭೇದ, ಬಕುತರಿಗಂತೂ ಇಲ್ಲ ಅಂತ ಏನ್ ಕಬೀರರ ಒಂದು ಮಾತಿದೆಯಲ್ಲ. ಅಂದ್ರೆ ದೇವ್ರಿಗೇನ್ ಭೇದ ಇಲ್ಲ, ದೇವರೇ ಸೃಷ್ಟಿ ಮಾಡಿರೋದು ಎಲ್ರು. ಈ ಮನುಷ್ಯರು ಮಾಡಿರ್ತಕ್ಕಂಥ ತಪ್ಪು ಇದು ಅಂತ ಹೇಳಿ ಅವರು ಪ್ರಯತ್ನ ಮಾಡ್ತಾರೆ. ಸಹಭೋಜನ, ಒಟ್ಟಿಗೆ ಸೇರಿ ಊಟನೇ ಮಾಡಲ್ಲ, ಹಾಗಾಗಿ ಎಲ್ಲರೂ ಕೂತಿ ಊಟ ಮಾಡ್ತಕ್ಕಂತಹ ಸಹಭೋಜನ ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ತಾರೆ. ಅಂಬೇಡ್ಕರ್ ಕೂಡ ಮೆಚ್ತಾರೆ. ಅದೇ ಸಮಯದಲ್ಲಿ ಅಂಬೇಡ್ಕರ್ ಕೂಡ ಈ ರೀತಿಯ ಒಂದು ಅಸ್ಪೃಶ್ಯತೆ ವಿರುದ್ಧ, ಜಾತೀಯತೆ ವಿರುದ್ಧ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರು ಇವ್ರನ್ನ ತುಂಬಾ ಮೆಚ್ತಾರೆ. ಈ ಪತಿತ ಪಾವನ ಮಂದಿರದ ಉದ್ಘಾಟನೆಗೆ ಅಂಬೇಡ್ಕರ್ನೇ ಕರೀತಾರೆ. ಕಾರಣಾಂತರದಿಂದ ಅವ್ರು ಬರಕ್ಕಾಗಲ್ಲ. ಒಂದು ಹೋಟೆಲ್ ಕಟ್ಟಿಸ್ತಾರೆ. ಆ ಹೋಟ್ಲಲ್ಲಿ ಎಲ್ಲಾ ಜಾತಿಯವರು ಬರಬಹುದು. ಆಗ ಇವತ್ತಿನ ತರ ಅವಾಗ ಇರಲಿಲ್ಲ. ಒಂದು ಹೋಟೆಲ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಜಾತಿಯವರಿಗೆ ಪ್ರವೇಶ ಕೊಡ್ತಾ ಇರಲ್ಲ, ಲೋಟ ಮುಟ್ಟಕ್ ಬಿಡ್ತಾ ಇರಲ್ಲ, ಲೋಟ ಮನೆಯಿಂದ ತರಬೇಕಾಗತ್ತೆ, ಈ ರೀತಿ ಎಲ್ಲ ಹುಚ್ಚುಚ್ಚು ನಿಯಮಗಳಿತ್ತು. ಸಾವರ್ಕರ್ ಒಂದು ಹೋಟೆಲ್ ಅನ್ನ ಕಟ್ಟಿಸ್ತಾರೆ. ಯಾರು ಇವ್ರನ್ನ ಭೇಟಿ ಮಾಡಕ್ ಬಂದ್ರೆ ಅವ್ರಿಗೆ ಕೇಳ್ತಾ ಇರುತ್ತೆ, ಅಲ್ಲೊಂದು ಹೋಟ್ಲ್ ಇದೆಯಲ್ಲ, ಅಲ್ಲಿ ಹೋಗಿ ಟೀ ಕುಡ್ಕೊಂಡ್ ಬಂದ್ರ ಅಂತ. ಒಬ್ರು ಬಂದಿರ್ತಾರೆ ಇವ್ರು ನೋಡಕ್ಕೆ, ಇಲ್ಲ ಅಂತಾರೆ, ಬನ್ನಿ ಹೋಗೋಣ ಅಂತೇಳಿ ಮೊದಲು ಹೋಗಿ ಅಲ್ಲಿ ಒಬ್ಬ ಅತ್ಯಂತ ಹಿಂದುಳಿದ ಜಾತಿಯ ವ್ಯಕ್ತಿಯೇ ಅಲ್ಲಿ ಚಹಾ ಮಾಡ್ಕೊಡ್ತಾನೆ. ಕುಡ್ದು ಬನ್ನಿ ಇವಾಗ ಮಾತಾಡೋಣ ಅಂತ. ಅಂದ್ರೆ ಪ್ರತ್ಯಕ್ಷ ಆಚರಣೆ, ಕೇವಲ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಹೋರಾಟ, ಪರಿವರ್ತನೆ. ಇಡೀ ಹಿಂದೂ ಸಮಾಜ ನಾವು ಒಂದಾಗಿಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ್ರೂ ನಮ್ಗೆ ಉದ್ಧಾರ ಆಗಲ್ಲ. ನಾವು ಸಾಮಾನ್ಯವಾಗಿ ನಾವು ಇತಿಹಾಸದಲ್ಲಿ ಗಮನಿಸಿದ್ರೆ ಕೆಲವರು ಹೋರಾಟಕ್ಕೆ ಗಮನ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಹೋರಾಟಕ್ಕೆ. ಕೆಲವರು ಸಮಾಜ ಪರಿವರ್ತನೆಗೆ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಎರಡನ್ನೂ ಮಾಡಿದಂತ ಅಪರೂಪದ ವ್ಯಕ್ತಿತ್ವ ಅಂದ್ರೆ ಸಾವರ್ಕರ್. ಅವರು ಸ್ವಾತಂತ್ರ್ಯ ಹೋರಾಟಕ್ಕೂ ಬಹಳ ದೊಡ್ಡ ಒಂದು ಕೊಡುಗೆ. ಆದ್ರೆ ಈ ಸಮಯದಲ್ಲಿ ರತ್ನಗಿರಿಯಲ್ಲಿದ್ದಾಗ ಅವರು 1924ನೇ ಇಸ್ವಿಯಲ್ಲಿ ಅಲ್ಲಿಗೆ ಬರ್ತಾರೆ. 5 ವರ್ಷ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು 2 ವರ್ಷ ಆಗುತ್ತೆ ಎಕ್ಸ್ಟೆನ್ಷನ್, ಆಮೇಲೆ ಇನ್ನೊಂದು 2 ವರ್ಷ, ಹೀಗೆ ನೋಡ್ತಾ ನೋಡ್ತಾ 13 ವರ್ಷಗಳ ಕಾಲ ಅವರು ಆ ರತ್ನಗಿರಿಯಲ್ಲಿ ಅದನ್ನು ಕೇಂದ್ರ ಮಾಡಿಕೊಂಡು ಈ ರೀತಿಯ ಸಾಮಾಜಿಕ ಪರಿವರ್ತನೆಯ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾರೆ. ಅವರು ಪತಿತ ಪಾವನ ಮಂದಿರವನ್ನ ಅಲ್ಲೊಂದು ಸಾಂಕೇತಿಕವಾಗಿ ಮಾಡ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಬದಲಾಗ್ಬೇಕಲ್ಲ. ಎಲ್ಲಾ ತೀರ್ಥಕ್ಷೇತ್ರದ ಪ್ರಮುಖ ದೇವಸ್ಥಾನಗಳಿಗೆ ಪತ್ರ ಬರೀತಾರೆ, ನಿಮ್ಮ ದೇವಸ್ಥಾನದಲ್ಲೂ ಈ ರೀತಿ ಪ್ರಯತ್ನ ಮಾಡಿ, ಎಲ್ಲರಿಗೂ ಪ್ರವೇಶ ಕೊಡಿ,
ಆ ರೀತಿಯ ದೇವಸ್ಥಾನ ಬದಲಾಗಬೇಕು, ಬಾವಿಯ ನೀರು ಎಲ್ರಿಗೂ ಆಕ್ಸೆಸ್ ಸಿಗಬೇಕು, ಕೆರೆಯ ನೀರು, ಅಂಬೇಡ್ಕರ್ ಕೂಡ ಹೋರಾಟ ಮಾಡ್ಯಾರ, ಒಂದು ಕೆರೆಯ ನೀರಿಗೆ ಬಿಡ್ತಾ ಇರಲ್ಲ ಈ ಹಿಂದುಳಿದ ಜಾತಿಯವ್ರನ್ನ. ಅದೇ ರೀತಿ ಇವರು ಪತ್ರ ಮುಖೇನ ಅನೇಕ ಕಡೆ ಕಳ್ಸಿಕೊಡ್ತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಇವ್ರು ಎಷ್ಟು ಪ್ರಯತ್ನ ಮಾಡ್ಯಾರ ಅದು ಹೆಚ್ಚು ಪರಿಚಯವೇ ಇಲ್ಲ. ಹಾಗಾಗಿ ಸಾವರ್ಕರ್ ಹೇಳ್ತಾರೆ, ನಾನು ಸಮುದ್ರ ಹಾರಿದ್ದನ್ನ ನೀವು ಅಕಸ್ಮಾತ್ ಮರೆತರು, ಸಾಮಾಜಿಕ ಕೆಲಸವನ್ನ ನಾ ಏನ್ ಮಾಡಿದೆ, ನಾ ಏನ್ ಹೇಳಿದೆ, ದಯಮಾಡಿ ಅದನ್ನ ಮರಿಬೇಡಿ ಅಂತ ಅವ್ನ ಕಡೆ ಹೇಳ್ತಾರೆ. ಯಾಕೆಂದ್ರೆ ಸಮುದ್ರ ಹಾರಿದ್ದು ಸಾಹಸ, ನೆನ್ಪಿಟ್ಕೊಂಡ್ಬಿಡ್ತೀರಾ, ಆದ್ರೆ ಇದು ತುಂಬಾ ಅವಶ್ಯಕ, ಇದು ಸಾಮಾಜಿಕ ಪರಿವರ್ತನೆ ಅಂತ ಹೇಳಿ ಅದರ ಬಗ್ಗೆ ಹೇಳ್ತಾರೆ. ಹೀಗೆ 1910ನೇ ಇಸ್ವಿಯಲ್ಲಿ ಜೈಲ್ಗೆ ಹೋದಂತ ಸಾವರ್ಕರ್ ಪೂರ್ತಿ ಬಿಡುಗಡೆ ಆಗಿದ್ದು 1937ನೇ ಇಸ್ವಿ, ಅಂದ್ರೆ 27 ವರ್ಷಗಳ ಕಾಲ ಅವರು ಬಂಧನದಲ್ಲಿರ್ತಾರೆ. ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ, ಅವರು ಜೈಲ್ಗೆ ಹೋದಾಗ 27 ವರ್ಷದ ಬಿಸಿ ರಕ್ತದ ತರುಣ, ಹೊರಗಡೆ ಬಂದಾಗ 54 ವರ್ಷದ ಮುದುಕ, ಹಿಪ್ಪಿ ಮಾಡಿರ್ತಕ್ಕಂಥ ಅವ್ರ ಜೀವ ಸಾರವೆಲ್ಲ ಒಂದು ಸಂಪೂರ್ಣ ಸತ್ವಹೀನ ಮಾಡಕ್ಕೆ ವಿಪರೀತ ಶಾರೀರಿಕ ಮಾನಸಿಕ ಹಿಂಸೆ ಕೊಟ್ಟಿರ್ತಕ್ಕಂಥ ಆ ಪರಿಸ್ಥಿತಿ ಅನುಭವಿಸಿ ಹೊರಗೆ ಬರ್ತಾರೆ. ಅಂದ್ರೆ ಇಡೀ ದೇಶದ ಒಂದು ಚಿತ್ರಣವನ್ನೇ ಬದಲು ಮಾಡಕ್ಕೆ ಸಾಮರ್ಥ್ಯ ಇದ್ದಂತ ಒಬ್ಬ ವ್ಯಕ್ತಿಯನ್ನ, ಸಾವರ್ಕರ್ನ ಬ್ರಿಟಿಷರು ಈ ದೇಶದಿಂದ ದೂರ ತಗೊಂಡೋಗಿಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಅವರು ಪಟ್ಟಿ ಮಾಡಿರ್ತಾರೆ, ಡೇಂಜರಸ್ ಯಾರು ಅಂತ ಹೇಳಿದ್ರೆ ಆ ಪಟ್ಟಿಯಲ್ಲಿ ಸಾವರ್ಕರ್ ಹೆಸರಿರುತ್ತೆ, ಡಿ ಕ್ರಿಮಿನಲ್ ಅಂತ ಆ ಪಟ್ಟಿಯಲ್ಲಿ ಇರ್ತಾರೆ, ಡಿ ಕ್ಯಾಟಗರಿ ಡೇಂಜರಸ್ ಅಂತ. ಅಂದ್ರೆ ಅನೇಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತಾ ಇದ್ರು, ಆದ್ರೆ ಸಾವರ್ಕರ್ ಮಾಡಿದ್ದು ಬ್ರಿಟಿಷರ್ಗೆ ಬಿಸಿ ಮುಟ್ಟಿತ್ತು. ಹಾಗಾಗಿ ಅವ್ರು ಬರೀತಾ ಇದ್ದಿದ್ದು ಪ್ರತಿಯೊಂದನ್ನು ಸ್ಕ್ರೂಟಿನಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಆ ರೀತಿಯ ಒಂದು ಜನರನ್ನ ಎಬ್ಸ್ತಕ್ಕಂಥ ಶಕ್ತಿ ಅವರಲ್ಲಿತ್ತು. ನೋಡಿ, ಒಬ್ಬ ಕಾಂಗ್ರೆಸ್ನ ಸದಸ್ಯ ನೇತಾರ ಅಂಡಮಾನ್ ಜೈಲ್ಗೆ ಹೋಗ್ಲೇ ಇಲ್ಲ. ಅಂಡಮಾನ್ ಜೈಲ್ಗೆ ಹೋಗಿದ್ದು ಯಾರು ಅಂತಂದ್ರೆ ಅಭಿನವ ಭಾರತದ ಸಾವರ್ಕರ್ ಸಹೋದರರು, ಅದೇ ರೀತಿ ಜುಗಾಂತರ್ ಪಕ್ಷದ ಭಾರೀಂದ್ರ ಘೋಷ್, ಅರವಿಂದ್ ಘೋಷರ ತಮ್ಮ, ಅನುಶೀಲನಾ ಸಮಿತಿಯವರು ಬಂದಿರ್ತಾರೆ. ಭಗತ್ ಸಿಂಗ್ ಜೊತೆ ಅವನು ಬಾಂಬ್ ಎಸ್ತಂತ ಬಟುಕೇಶ್ವರ ದತ್ತ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ, ಅವನು ಬಂದಿರ್ತಾನೆ. ಗದರ್ ಪಕ್ಷದಿಂದ ಬಂದಿರ್ತಾರೆ. ಅಂದ್ರೆ ಎಲ್ಲಾ ಕ್ರಾಂತಿಕಾರಿಗಳು ಅವ್ರಿಗೆ ಬ್ರಿಟಿಷರಿಗೆ ನಿಜವಾಗ್ಲೂ ಒಂದು ತೊಂದರೆ ಆಗಿರುತ್ತೆ. ಆದ್ರೆ ಉಳಿದಂತ ಯಾರ್ಯಾರು ಹೋರಾಟ ಮಾಡ್ತಾರೋ ಅವ್ರನ್ನ ಅಲ್ಲೇ ಅದೊಂದು ಜೈಲಿನಲ್ಲಿ ಆರಾಮಾಗಿ ಬಿಟ್ಟಿರ್ತಾ ಇರ್ತಾರೆ. ಗಾಂಧೀಜಿ ಇರ್ತಾ ಇದ್ದಿದ್ದಿಲ್ಲ ಅಂದ್ರೆ ಆಗಾ ಖಾನ್ ಪ್ಯಾಲೇಸ್. ಹೀಗೆ ಸಾವರ್ಕರ್ ಅವರ ಒಂದು ಬಂದಿ ಜೀವನ ಇದೆಯಲ್ಲ, ಅದೇ ಒಂದು ದೊಡ್ಡ ವಿಸ್ತಾರವಾದ ಅಧ್ಯಾಯ. ಅದಾದ್ಮೇಲೆ ಅವರು ಹಿಂದೂ ಮಹಾಸಭಾದ ಅಧ್ಯಕ್ಷರಾಗ್ತಾರೆ. ಸುಮಾರು 7 ವರ್ಷ ಅದರ ಅಧ್ಯಕ್ಷರಾಗಿ ರಾಜಕೀಯವಾಗಿ ಇಡೀ ದೇಶದಾದ್ಯಂತ ಓಡಾಡ್ತಾರೆ. ಯಾಕಂದ್ರೆ 37ನೇ ಇಸ್ವಿ ನಂತರ ಅವ್ರಿಗೆ ಹೊರಗಡೆ ಹೋಗೋಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಎಲ್ಲ ಕಡೆ ಹೋಗಿ ಯುವಕರನ್ನ ಅವರು ಮಿಲಿಟರಿಗೆ ಸೇರಿ, ಸೈನ್ಯಕ್ಕೆ ಸೇರಿ ಅಂತಾರೆ. ಆಗ 2ನೇ ಮಹಾಯುದ್ಧ ಶುರು ಆಗ್ತಾ ಇರುತ್ತೆ. ಎಲ್ಲ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರ್ತಾರೆ, ಮಿಲಿಟರಿಗೆ ಸೇರ್ಬೇಡಿ, ಯಾಕಂದ್ರೆ ಬ್ರಿಟಿಷರ ಒಂದು ಆಳಾಗಿ ಯಾಕೆ ಕೆಲಸ ಮಾಡಬೇಕು ಅಂತ. ಆದ್ರೆ ಸಾವರ್ಕರ್ ಹೇಳ್ತಾರೆ ಸೈನ್ಯಕ್ಕೆ ಸೇರಿ ಅಂತ. ಯಾರಿಗೂ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗತ್ತೆ. ಸಾವರ್ಕರ್ ಹೇಳ್ತಾರೆ, ಇವಾಗ ನೀವು ನಿಮ್ಮಲ್ಲಿ ಬಿಸಿ ರಕ್ತ ಇದೆ, ಯೌವನ ಇದೆ, ಹೋಗಿ ಸೈನಿಕ ಶಿಕ್ಷಣವನ್ನು ಪಡೀರಿ, ಸೈನ್ಯಕ್ಕೆ ಸೇರಿ, ಅಲ್ಲಿ ಸೇವೆ ಸಲ್ಲಿಸಿ, ಮುಂದೆ ದೇಶಕ್ಕೆ ಉಪಯೋಗ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಹಿಂದೂಐಸ್ ದಿ ಪಾಲಿಟಿಕ್ಸ್, ಮಿಲಿಟರೈಸ್ ದಿ ಹಿಂದೂಸ್ ಅಂತ. ಅಂದ್ರೆ ಪಾಲಿಟಿಕ್ಸ್ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಅದು ಹಿಂದೂ ಪರ ಇರ್ಬೇಕು. ಪ್ರತಿಯೊಂದು ವಿಚಾರ ಬಂದಾಗ ಇದು ಹಿಂದೂಗಳಿಗೆ ಏನಾಗುತ್ತೆ, ಹಿಂದೂಗಳಿಗೆ ಇದರಿಂದ ಒಳ್ಳೇದಾ, ಹಿಂದೂ ವಿಚಾರಕ್ಕೆ ಪೂರಕ ಇದೆಯಾ ಅಂತ ಪ್ರತಿಯೊಂದು ಪಾಲಿಟಿಕ್ಸ್ ನ ವಿಚಾರದಲ್ಲಿ ಹಿಂದುತ್ವ ಇರಬೇಕು. ಅದೇ ರೀತಿ ಹಿಂದೂಗಳು ಮಿಲಿಟರಿಯಲ್ಲಿ ಸೇರ್ಕೋಬೇಕು. ನೋಡಿ, ಇದರ ಪರಿಣಾಮ ಮುಂದೆ 2ನೇ ಮಹಾಯುದ್ಧ ಆದಾಗ ಬ್ರಿಟಿಷರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಭಾರತೀಯ ಸೈನಿಕರು ಅವರು ಬಂಧನ ಆದಾಗ ಅವ್ರನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ INA ಸೇರಿಸ್ಕೊಳ್ತಾರೆ. ಸಿಂಗಪುರ್ನಿಂದ ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಾ ಸಾವರ್ಕರ್ ಅವರ ದೂರದೃಷ್ಟಿಯನ್ನ ಮೆಚ್ಚುತ್ತಾರೆ. ಸಾವರ್ಕರ್ ಹೇಳಿದ್ರಿಂದ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಭಾರತೀಯ ಸೈನಿಕರು ಸಿಗ್ತಾ ಇದ್ದಾರೆ. ಮುಂದೆ ವಿಭಜನೆ ಆದಾಗ, 2 ಕಡೆ ಸೈನ್ಯವು ವಿಭಜನೆ ಆದಾಗ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ
ಒಂದು ಸಂಖ್ಯೆ ನಮ್ಮ ಸೈನ್ಯದಲ್ಲಿ ಇದ್ದಿದ್ರಿಂದ ಭಾರತ ಉಳಿತು. ಇಲ್ಲಾಂದ್ರೆ ದಿಲ್ಲಿ ತನಕ ಅವರು ವಶಪಡಿಸ್ಕೊಂಡ್ಬಿಡ್ತಾ ಇದ್ದಾರೆ. ಯಾಕಂದ್ರೆ ಭಾರತದ ಆಗಿನ ಅಂದ್ರೆ ಬ್ರಿಟನ್ ಸೈನ್ಯದಲ್ಲಿದ್ದಂಥ ಮುಸಲ್ಮಾನರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗ್ತಾರೆ. 99%, 1% ಮಾತ್ರ ಉಳ್ಕೊಳ್ತಾರೆ. ಅಕಸ್ಮಾತ್ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದ್ಬಿಟ್ಟಿದ್ರೆ ಸಹಜವಾಗಿ ನಮಗೆ ಬಹಳ ದೊಡ್ಡ ಹಿನ್ನಡೆ ಆಗ್ತಾ ಇತ್ತು. ಈ ರೀತಿಯ ದೂರದೃಷ್ಟಿ ಇದ್ದಂಥ ಒಬ್ಬ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಇಂದ ಹೊರಗೆ ಬಂದ ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡಕ್ಕೆ ಅವರು ಮುಂಬೈಗೆ ಬರ್ತಾರೆ. ಮೊದಲು ಜಿನ್ನಾನ್ ಭೇಟಿ ಮಾಡ್ತಾರೆ. ಜಿನ್ನಾ ಹೇಳ್ತಾರೆ, ನಾನಲ್ಲ ಸೂಕ್ತ ವ್ಯಕ್ತಿ, ಸಾವರ್ಕರ್ ಹತ್ರ ಹೋಗಿ ಅಂತ. ಸಾವರ್ಕರ್ ಹತ್ರ ಬರ್ತಾರೆ. ಸಾವರ್ಕರ್ ಹತ್ರ ಕೂತಾಗ ಸಾವರ್ಕರ್ ಅವ್ರಿಗೊಂದು ರೋಡ್ ಮ್ಯಾಪ್ ಕೊಡ್ತಾರೆ. ನೀವು ಇಲ್ಲಿರ್ಬೇಡಿ, ಹೊರಗಡೆ ಹೋಗಿ, ಯುದ್ಧ ನಡೀತಾ ಇದೆ, ನಮ್ಮ ಶತ್ರುವಿನ ಶತ್ರು ನಮಗೆ ಮಿತ್ರ, ನಮಗೆ ಬ್ರಿಟಿಷರ್ ಶತ್ರು, ಅವ್ರ ಶತ್ರು ಜರ್ಮನಿ ಜಪಾನ್ಗಳು, ಅವ್ರ ಜೊತೆ ನಾವು ಮಿತ್ರತ್ವವನ್ನು ಸಂಪಾದನೆ ಮಾಡಿಕೊಂಡ್ರೆ ನಾವು ಈ ಯುದ್ಧ ಸಮಯದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಬಹುದು ಅಂತ ಇವರು ಹೇಳಿಕೊಟ್ಟು ಇವರು ಇಲ್ಲಿಂದ ಹೋಗಕ್ಕೆ ಪ್ರೇರಣೆ ಕೊಟ್ಟಿದ್ದೆ ಸುಭಾಷ್ ಚಂದ್ರ ಬೋಸ್ಗೆ ಸಾವರ್ಕರ್ ಅವರು. ಹೀಗೆ ಸಾವರ್ಕರ್ ಅಂದ್ರೆ ದೂರದೃಷ್ಟಿ, ಸಾವರ್ಕರ್ ಅಂದ್ರೆ ದೇಶಹಿತ, ಸಾವರ್ಕರ್ ಅಂದ್ರೆ ಸ್ಪಷ್ಟವಾದ ಚಿಂತನೆ, ದೇಶ ವಿಭಜನೆಯನ್ನ ಕಡಾಖಂಡಿತವಾಗಿ ವಿರೋಧ ಮಾಡಿದಂಥವ್ರು ಸಾವರ್ಕರ್. ಸ್ವಾತಂತ್ರ್ಯ ಬಂದ ನಂತರ ಕೂಡ ಚೀನಾ ಜೊತೆ ತುಂಬಾ ಮೃದುವಾದ ಧೋರಣೆ ಮಾಡ್ತಾ ಇದ್ದಂತ ನೆಹರೂಗೆ ಇವ್ರು ಹೇಳ್ತಾರೆ, ಚೀನಾ ನಂಬಿಕರ್ಹ ಅಲ್ಲ, ನೀವು ಭ್ರಮೇಲಿದ್ದೀರಾ ಅಂತ. ಹಾಗೇ ಆಗತ್ತೆ. 62ನೇ ಇಸ್ವಿಯಲ್ಲಿ ಚೀನಾ ಆಕ್ರಮಣ ಮಾಡಿದಾಗ ಭಾರತ ಸಿದ್ಧನೇ ಇರಲ್ಲ. ಹೀಗೆ ಸಾವರ್ಕರ್ ಅವರ ಜೀವನದುದ್ದಕ್ಕೂ ನಿರಂತರ ಕೊಡುಗೆಗಳೇ, ಸಾಹಿತ್ಯದ ಕೊಡುಗೆ. ನೋಡಿ, ಅವ್ರಿಗೆ ರಾಜಕೀಯವಾಗಿ ತುಂಬಾ ತೊಂದರೆ ಕೊಟ್ಬಿಡ್ತಾರೆ. ಹಾಗಾಗಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಇಳಿತಾರೆ. ನಮ್ಮ ಭಾಷಾ ಶುದ್ಧಿ, ನಮ್ಮ ಭಾಷೆಯಲ್ಲಿ ಎಷ್ಟೊಂದು ಪಾರ್ಸಿ ಪದಗಳು, ಉರ್ದು ಪದಗಳು ಬಂದು ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ಅನೇಕ ಪದಗಳಿಗೆ ಭಾರತೀಯ ಶಬ್ದನೇ ಇಲ್ಲ. ಹಾಗಾಗಿ ಇವರೇ ಒಂದು ಪದವನ್ನ ಟಂಕಿಸ್ತಾರೆ, ಅಂದ್ರೆ ಅದನ್ನ ಸೃಷ್ಟಿ ಮಾಡ್ತಾರೆ. ಆ ರೀತಿ ಪದಗಳನ್ನು ನಾನು ಓದಿದ್ರೆ ನಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು. ಇದು ಸಾವರ್ಕರ್ ಅವರ ಒಂದು ಸೃಷ್ಟಿ. ಇವತ್ತದು ಸಹಜವಾಗಿ ಬಳಕೆ ಆಗಿದೆ. ಯಾಕೆಂದ್ರೆ ಅನೇಕ ಆವಿಷ್ಕಾರಗಳಾದಾಗ ಅದಕ್ಕೆ ಸೂಕ್ತವಾದಂತ ಭಾರತೀಯ ಪದ ಇರಲ್ಲ. ಆದ್ರೆ ಸಾವರ್ಕರ್ ಅದನ್ನು ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಮಹಾಪೌರ, ಒಬ್ಬ ಒಂದು ಊರಿಗೆ ಮೇಯರ್ ಇರ್ತಾರಲ್ಲ, ಮಹಾಪೌರ, ದರ್ಶಕ ಅಂದ್ರೆ ಡೈರೆಕ್ಟರ್, ದೂರವಾಣಿ, ಛಾಯಾಚಿತ್ರ, ಹುತಾತ್ಮ, ಸಂಸದ್. ನೋಡಿ, ಸಂಸದ್ ಅಂದ್ರೆ ಆ ಪದ ಇವರೇ ಕೊಟ್ಟಿದ್ದು. ಕ್ರಮಾಂಕ, ಒಂದು ಆರ್ಡರ್ ಆಗಿ ಬರೀದೇ ಇದೆಯಲ್ಲ, ಸೀಕ್ವೆನ್ಷಿಯಲ್ ಆರ್ಡರ್, ಕ್ರಮಾಂಕ ಅನ್ನುವ ಭಾರತೀಯ ಪದ. ದಿನಾಂಕ, ಸಂಪಾದಕ, ವೇತನ, ವೇಜಸ್ ಅಂತ ಇರ್ತಾರೆ, ವೇತನ ಅನ್ನುವುದು ಭಾರತೀಯ ಶಬ್ದ. ಹೀಗೆ ಅದೆಷ್ಟೋ ಶಬ್ದಗಳನ್ನ ಇವರು ಟಂಕಿಸ್ತಾರೆ. ಭಾಷೆ, ಸಾಹಿತ್ಯ, ಅನೇಕ ಗ್ರಂಥಗಳನ್ನು ಬರೀತಾರೆ. ಮೋಪ್ಲಾಕಾಂಡ ಅನ್ನುವ ಒಂದು ಘಟನೆ ಆಧಾರದಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ, ಹೇಗೆ ಅನ್ಯಾಯ ಆಯ್ತು ನಮ್ಮ ದೇಶದಲ್ಲಿ ಅಂತ ಹೇಳಿ. ಇದೆಲ್ಲ ಮಾಡ್ತಾ ಮಾಡ್ತಾ ಅವರು ಅವರ ಕಡೆ ಕಾಲದಲ್ಲಿ ಬರೀ ನೆಗೆಟಿವ್ ಹೇಳ್ತಾ ಇದ್ವಿ. ನಮ್ದೇ ಹಿಂಗಾಗೋಯ್ತು, ಇವ್ರು ಬಂದ್ರು ನಮ್ ಸೋಲ್ಸಿದ್ರು, ಅವ್ರ ಹತ್ರ ನಾವು ಗುಲಾಮರಾಗ್ಬಿಡ್ವಿ, ಇವ್ರ ಹತ್ರ ನಾವು ಪರಾಜಯ ಆದ್ವಿ ಅಂತ. ಆದ್ರೆ ಭಾರತೀಯ ಇತಿಹಾಸ ಅಂದ್ರೆ ಬರೀ ಸೋಲಿನ ಇತಿಹಾಸ ಅಲ್ಲ, ಇಲ್ಲಿ ಗೆಲುವು ಇದೆ, ಚಿನ್ನದ ಯುಗಗಳನ್ನ ಭಾರತ ಕಂಡಿದೆ ಅಂತ ಹೇಳಿ ಒಂದು 6 ಚಿನ್ನದ ಯುಗಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ ಮರಾಠಿಯಲ್ಲಿ. ಭಾರತ್ ಇತಿಹಾಸಕ್ಕೆ ಸ್ವರ್ಣ ಪೃಷ್ಠ ಅಂತ. ಅದು ಇಂಗ್ಲಿಷ್ನಲ್ಲಿ ಬಂತು 6 ಗೋಲ್ಡನ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ. ಕನ್ನಡದಲ್ಲೂ ಬಂದಿದೆ, ಭಾರತ ಇತಿಹಾಸದ 6 ಚಿನ್ನ ಯುಗಗಳು ಅಂತ ಹೇಳಿ. ಹೀಗೆ ಅದನ್ನು ಓದಂತ ಪ್ರತಿಯೊಬ್ಬರಿಗೂ ಕೂಡ ಭಾರತ ಅಂದ್ರೆ ತುಂಬಾ ವೈಭವದ ದಿನಗಳಿದೆ, ಮತ್ತೊಮ್ಮೆ ಈ ವೈಭವದ ದಿನಗಳನ್ನ ನಾವು ತರಬೇಕು ಅನ್ನುವ ಒಂದು ಭರವಸೆ ಮೂಡ್ತಕ್ಕಂತಹ ರೀತಿಯ ಒಂದು ಬರೀತಾರೆ. ಹೀಗೆ ಅವರ ಜೀವನದ ಅಂತ್ಯಕಾಲ ಬರುತ್ತೆ 1966ನೇ ಇಸ್ವಿಯಲ್ಲಿ. ಆಗ ಅವ್ರಿಗನ್ಸುತ್ತೆ, ನಾನು ಏನೇನು ಮಾಡಬೇಕು ಅದೆಲ್ಲ ಮಾಡಾಗಿದೆ, ಸಾಕು ಅಂತ ಹೇಳಿ ಅವರು ಫೆಬ್ರವರಿ 1ನೇ ತಾರೀಕು ಅವರು ಅನೌನ್ಸ್ ಮಾಡ್ತಾರೆ, ನಾನು ಇವತ್ತಿಂದ ಪ್ರಾಯೋಪವೇಶ, ಇನ್ನೇನು ತಗೊಳ್ಳಲ್ಲ, ಆಹಾರ, ನೀರು, ಔಷಧಿ ಎಲ್ಲವನ್ನು ಬಿಟ್ಬಿಡ್ತಾರೆ. 25 ದಿನಗಳ ಕಾಲ ಆ ಥರ ಅವರು ಮಾಡಿ ಫೆಬ್ರವರಿ 26, 1966ನೇ ಇಸ್ವಿ ಅವರು ಈ ದೇಹವನ್ನ ಬಿಡ್ತಾರೆ. ಹೇಗಿತ್ತು ಅವ್ರ ಪರಿಸ್ಥಿತಿ ಅಂದ್ರೆ, ಅವ್ರು ತೀರ್ಕೊಳ್ಳೋಕೆ ಸ್ವಲ್ಪ ವರ್ಷದ ಮುಂಚೆ ಒಬ್ರು ತುಂಬಾ ದೊಡ್ಡ ವ್ಯಕ್ತಿ ಅವ್ರು ನೋಡಕ್ ಬರ್ತಾರೆ. ಬಂದ್ರೆ ಇವರು ಚಾಪೆ ಮೇಲೆ ಮಲ್ಕೊಳ್ತಾ ಇರ್ತಾರೆ. ಇವ್ರ ಹೊದಿಗೆ ಪೂರ್ತಿ ಹರಿದೋಗಿರುತ್ತೆ. ಇಷ್ಟು ದೊಡ್ಡ ವ್ಯಕ್ತಿ, ನೀವು ಇಷ್ಟೆಲ್ಲ ಮಾಡಿದ್ದೀರಾ,
ನೀವೇನು ಈ ತರ ಇದಿರಲ್ಲ ಅಂತ ಕೇಳಿದ್ರೆ ಸಾವರ್ಕರ್ ನಗ್ತಾ ಹೇಳ್ತಾರೆ, ಅಂಡಮಾನ್ಗಿಂತ ಇದು ಪರವಾಗಿಲ್ಲ ಇದು ಅಂತ. ಅಂದ್ರೆ ಸರಳಾತಿ ಸರಳ ಜೀವನ, ನನಗೇನು ಬೇಡ. ಇಷ್ಟೆಲ್ಲ ಮಾಡಿದವ್ರಿಗೆ ಒಂದು ರಾಜ್ಯಸಭಾ ಎಂ ಪಿಯೋ ಲೋಕಸಭಾ ಎಂ ಪಿಯೋ ಬಿಡಿ, ಒಂದು ಕಾರ್ಪೊರೇಷನ್ ಕಾರ್ಪೊರೇಟರ್ ಕೂಡ ಅವ್ರನ್ನ ಮಾಡಲಿಲ್ಲ, ಅಥವಾ ಒಂದು ಪಂಚಾಯಿತಿ ಸದಸ್ಯ ಕೂಡ ಅವ್ರನ್ನ ಮಾಡಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರಿಗೆ ಬ್ರಿಟಿಷರಿಂದ ಶಾರೀರಿಕ ಮಾನಸಿಕ ಹಿಂಸೆಗಾಗಿದೆ. ಆದರೆ ಸ್ವಾತಂತ್ರ್ಯ ಬಂದಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗಲಿ, ಆ ಒಟ್ಟು ವ್ಯವಸ್ಥೆ ಅವ್ರಿಗೆ ಅನ್ಯಾಯ ಮಾಡಿದೆ, ಅಪಮಾನ ಮಾಡಿದೆ. ಒಂದಲ್ಲ ಎರಡಲ್ಲ, ಅದನ್ನೇ 1 ಗಂಟೆ ಹೇಳ್ಬೋದು, ಅಷ್ಟಿದೆ. 1948ನೇ ಇಸ್ವಿಯಲ್ಲಿ ಜನವರಿ 30ನೇ ತಾರೀಕು ಗಾಂಧೀಜಿಯವರ ಹತ್ಯೆ ಆಗುತ್ತೆ. ನಾಥುರಾಮ್ ಗೋಡ್ಸೆ ಹತ್ಯೆ ಮಾಡ್ತಾನೆ. ಆಗ ನಾಥುರಾಮ್ ಗೋಡ್ಸೆಯನ್ನು ಹಿಡಿತಾರೆ, ಆದರೆ ಸಾವರ್ಕರ್ನ ಬಂಧನ ಮಾಡ್ತಾರೆ. ಅವ್ರ ಮನೆಗೆ ಕಾಂಗ್ರೆಸ್ನ ಇವರು ಕಾರ್ಯಕರ್ತರು ಮನೆಗೆ ನುಗ್ಗಿ ಕಲ್ಲು ಹೊಡಿತಾರೆ. ಮನೆ ಗಾಜೆಲ್ಲ ಪುಡಿ ಆಗುತ್ತೆ, ಪಾಟ್ ಎಲ್ಲ ಒಡೆದೋಗುತ್ತೆ. ಕಡೆಗೆ ಇವರು ಪೊಲೀಸರು ಬರ್ತಾರೆ, ಹಾಗಾಗಿ ಇವರು ಬದುಕ್ತಾರೆ. ಇವ್ರ ತಮ್ಮ ನಾರಾಯಣರಾವ್ ಸಾವರ್ಕರ್, ಅವ್ರ ಮನೆ ಮುಂಬೈನಲ್ಲಿ ಇರುತ್ತೆ. ಅವ್ರ ಮನೆಗೆ ಇದೇ ರೀತಿ ಕಾಂಗ್ರೆಸ್ನ ಅಹಿಂಸಾವಾದಿ ಕಾರ್ಯಕರ್ತರು ಅಟ್ಯಾಕ್ ಮಾಡಿ ಕಲ್ಲು ಹೊಡೆದಾಗ ಅವರ ತಲೆಗೆ ಕಲ್ಲಿನ ಪೆಟ್ಟು ಬಿದ್ದು ಬ್ರೇನ್ ಹೆಮರೇಜ್ ಆಗಿ 15 ದಿವಸಕ್ಕೆ ಅವ್ರು ತೀರ್ಕೊಂಡ್ಬಿಡ್ತಾರೆ. ಡಾಕ್ಟರ್ ನಾರಾಯಣ್ ಸಾವರ್ಕರ್ ತೀರ್ಕೊಂಡ್ಬಿಡ್ತಾರೆ. ಸಾವರ್ಕರ್ ದೊಡ್ಡಣ್ಣ ಬಾಬಾರಾವ್ ಸಾವರ್ಕರ್ ಸ್ವಲ್ಪ ಮುಂಚೆನೆ ತೀರ್ಕೊಂಡಿರ್ತಾರೆ. ಇವರು ಸಾವರ್ಕರ್ ಅವ್ರನ್ನ ಬಂಧನ ಮಾಡಿ ಜೈಲಲ್ಲಿ ಇಡ್ತಾರೆ. 13 ತಿಂಗಳುಗಳ ಕಾಲ ಸ್ವಾತಂತ್ರ್ಯ ಬಂದ ನಂತರ ಗಾಂಧಿ ಹತ್ಯೆ ಅನ್ನುವ ಸುಳ್ಳು ಆರೋಪ ಹೇಳಿ ಅವ್ರನ್ನ ಜೈಲಿನಲ್ಲಿ ಇಡ್ತಾರೆ. ಕಡೆಗೆ ಜಡ್ಜ್ಮೆಂಟ್ ಬರುತ್ತೆ, ಇವ್ರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕಡೆಗೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ 51ನೇ ಇಸ್ವಿಯಲ್ಲಿ ಒಂದ್ ದಿವಸ ಸಡನ್ ಇವ್ರ ಮನೆಗೆ ಪೊಲೀಸ್ ಬರ್ತಾರೆ. ಇವ್ರು ಯಾಕೆ ಅಂತ ಕೇಳ್ತಾರೆ. ಇಲ್ಲ, ನಿಮ್ಗೆ ಅರೆಸ್ಟ್ ಮಾಡಕ್ ಬಂದಿದೀವಿ ಅಂತ. ಇವ್ರಿಗೆ ಏನಪ್ಪ ಮಾತೆತ್ರ ಅರೆಸ್ಟ್, ಜೈಲ್ ಸ್ವಾತಂತ್ರ್ಯ ಬಂದ್ಮೇಲೂ ಅರೆಸ್ಟ್ ಆಗ್ಬೇಕಲ್ಲ, ಏನು ಯಾಕೆ ಅಂತ ಕೇಳ್ತಾರೆ. ಇಲ್ಲ, ಪಾಕಿಸ್ತಾನ ಪ್ರಧಾನಿ ಅವರು ಭಾರತಕ್ಕೆ ಭೇಟಿ ಮಾಡ್ತಾ ಇದ್ದಾರೆ, ಹಾಗಾಗಿ ನಿಮ್ಮಿಂದ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪ್ರಿವೆಂಟಿವ್ ಆಗಿ ನಿಮ್ಮನ್ನ ಜೈಲ್ಗೆ ಹಾಕ್ತಾ ಇವಿ ಅಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಬೆಳಗಾವಿ ಜೈಲಿನಲ್ಲಿ ಇಡ್ತಾರೆ. ಅವ್ರನ್ನ 4-5 ದಿವಸ ಇರ್ತಾರೆ. ಪಾಕಿಸ್ತಾನಿ ಪ್ರಧಾನಿ ಲಿಯಾಕತ್ ಅಲಿ ಖಾನ್ ಅವ್ರು ಹೊರಟೋಗ್ತಾರೆ. ಆದ್ರೆ ಸಾವರ್ಕರ್ನ ಬಿಡುಗಡೆನೆ ಮಾಡಲ್ಲ. 1 ವಾರ ಆಯ್ತು, 15 ದಿವಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾದ್ರೂ ಇವ್ರನ್ನ ಜೈಲಿಂದ ಬಿಡುಗಡೆ ಮಾಡ್ತಾ ಇಲ್ಲ. ಕಡೆಗೆ ಒತ್ತಡ ಹೇರಿ ಅವ್ರನ್ನ ಬಿಡುಗಡೆ ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ಸ್ವಾತಂತ್ರ್ಯ ನಂತರ ಈ ರೀತಿ ಇಷ್ಟು ಅವ್ರಿಗೆ ಅನ್ಯಾಯ ಅಪಮಾನ ಮಾಡ್ಯಾರಂದ್ರೆ 1957ನೇ ಇಸ್ವಿ ಒಂದು ವಿಶಿಷ್ಟವಾದ ವರ್ಷ. ಯಾಕೆಂದ್ರೆ 1857 ಆಗಿ 100ನೇ ವರ್ಷ. ಹಾಗಾಗಿ ಇಡೀ ದೇಶದಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮದ ನೆನಪಿಗಾಗಿ ಕಾರ್ಯಕ್ರಮ, ದಿಲ್ಲಿಯಲ್ಲಿ ದೊಡ್ಡ ಕಾರ್ಯಕ್ರಮ. ಸಾವರ್ಕರ್ನ ಕರೀತಾರೆ, ಪಂಡಿತ್ ನೆಹರು ಪ್ರಧಾನಮಂತ್ರಿ ಅವ್ರನ್ನು ಕರೀತಾರೆ. ಆ ಕಾರ್ಯಕ್ರಮದ ಗಣ್ಯರ ಪಟ್ಟಿಯಲ್ಲಿ ಸಾವರ್ಕರ್ ಹೆಸರಿದೆ ಅಂದ್ಬಿಟ್ಟು ನೆಹರು ನಾನು ಬರಲ್ಲ ಅಂತ ಹೇಳ್ತಾರೆ, ಬರೋದೇ ಇಲ್ಲ. ಅಂದ್ರೆ ಈ ರೀತಿಯ ಇಂಟಾಲರೆನ್ಸ್. ಇವ್ರು ಏನ್ ತಪ್ಪು ಮಾಡ್ಯಾರೆ? ಒಬ್ರು ಹೃದಯನಾಥ ಮಂಗೇಶ್ಕರ್ ಅಂತ ಹೇಳಿ, ಅವರು ಲತಾ ಮಂಗೇಶ್ಕರ್ ಅವ್ರ ಅಣ್ಣ. ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಸಾವರ್ಕರ್ ಬರೆದಂತ ಒಂದು ಹಾಡನ್ನ ಆಕಾಶವಾಣಿಯಲ್ಲಿ ಹಾಡಬೇಕು ಅಂತ ಹೇಳಿ ರಾಗ ಸಂಯೋಜನೆ ಮಾಡಿ ತಯಾರು ಮಾಡ್ಕೊಳ್ತಾರೆ. ಅದನ್ನ ಹಾಡ್ತಾರೆ. ಹಾಗಾಗಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ, ಯಾತಿಕ್ ಇದನ್ನ ಆಯ್ಕೆ ಮಾಡಿದ್ರ ಅಂತ. ಅದಕ್ಕೆ ಅವರು ತುಂಬಾ ಸಿಂಪಲ್ ಆಗಿ ಉತ್ತರ ಕೊಡ್ತಾರೆ, ತುಂಬಾ ಒಳ್ಳೆ ಕಾವ್ಯ, ತುಂಬಾ ಒಳ್ಳೆ ಕವಿ, ಅಷ್ಟೇ. ಒಂದು ಕಾವ್ಯವನ್ನು ಆಯ್ಕೆ ಮಾಡಕ್ಕೇನು, ತುಂಬಾ ಚೆನ್ನಾಗಿದೆ ಅಂತ. ಆ ಕಾರಣಕ್ಕಾಗಿ ಅವ್ರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ. ಯಾವ ರೀತಿಯ ಒಂದು, ಎಷ್ಟು ಮಟ್ಟಿಗೆ ಅಂತಂದ್ರೆ ಇವ್ರಿಗೆ 1960ನೇ ಇಸ್ವಿಯಲ್ಲಿ ಇವ್ರು ಅಕಸ್ಮಾತ್ ಜೈಲಿನಲ್ಲೇ ಇದ್ದಿದ್ರೆ ಆವಾಗ ಬಿಡುಗಡೆ ಆಗ್ತಾ ಇತ್ತು. ಅಂತ ಒಂದು ಗೆದ್ದು ಬಂದ್ರಲ್ಲ, ಹಾಗಾಗಿ ಇಡೀ ದೇಶದಲ್ಲಿ ಮೃತ್ಯುಂಜಯ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಎಂತ ಒಂದು ಸಾಧಕ, ಲೆಜೆಂಡ್, ಲಿವಿಂಗ್ ಲೆಜೆಂಡ್ ಇವರು. ಆ ಮೃತ್ಯುಂಜಯ ದಿವಸ್ ಆಚರಣೆ ಮಾಡಿದ್ರೆ ಅದನ್ನ ಯಾವುದೇ ಆಕಾಶವಾಣಿಯಲ್ಲಿ ನ್ಯೂಸ್ನಲ್ಲಿ ಪ್ರಸಾರ ಮಾಡದೇ ರೀತಿ ನಿರ್ಬಂಧ ಹಾಕ್ತಾರೆ. ಎಂತ ದ್ವೇಷ ಅಂದ್ರೆ, ನೆಹರು ಅವರು ಅಂಡಮಾನ್ನಲ್ಲಿ ಏನು ಸೆಲ್ಯುಲಾರ್ ಜೈಲಿದೆ, ಅದು ಈ ಎಲ್ಲಾ ಕ್ರಾಂತಿಕಾರಿಗಳ ಒಂದು, ಅವ್ರು ನಮಗಾಗಿ ಕಷ್ಟಪಟ್ಟಿರ್ತಕ್ಕಂಥ ಒಂದು ಪವಿತ್ರ ಸ್ಥಾನ ಅದು.
ತೀರ್ಥಕ್ಷೇತ್ರ ಇದ್ದಂಗೆ. ಅದನ್ನ ಒಡೆದಾಕ್ಸ್ಬಿಟ್ಟು ಆಸ್ಪತ್ರೆ ಕಟ್ಸ್ಬೇಕು ಅಂತ ಹೇಳಿ ನಿಶ್ಚಯ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಪಾರ್ಲಿಮೆಂಟಲ್ಲಿ ತುಂಬಾ ಒತ್ತಡ ಬಂದ್ಮೇಲೆ ಕಡೆಗೆ ವಾಪಸ್ ತೊಳ್ತಾರೆ. ಹೀಗೆ ಅವ್ರನ್ನ ಸ್ವಾತಂತ್ರ್ಯ ನಂತರವೂ ಕೂಡ ತುಂಬಾ ಅನ್ಯಾಯ ಆಗಿದೆ. ಅವ್ರು ತೀರ್ಕೊಂಡಾಗ ಲೋಕಸಭೆಯಲ್ಲಿ ಅವ್ರಿಗೊಂದು ಸಂತಾಪ ಸೂಚಿಸ್ಬೇಕು ಅಂತ ಒಂದು ಸಲಹೆ ಬಂದ್ರೆ, ಇಲ್ಲ ಸಾವರ್ಕರ್ಗೆ ಲೋಕಸಭೆಯಲ್ಲಿ ಸಂತಾಪ ಸೂಚಿಸಲ್ಲ. ಅದಕ್ಕೆ ಒಬ್ರು ಕೇಳ್ತಾರೆ ಕಾರಣ ಏನು ಅಂತ. ಯಾತಕ್ಕೆ ಇಷ್ಟು ದೊಡ್ಡ ವ್ಯಕ್ತಿಗೆ ನಾವು ಯಾಕೆ ಈ ಪಾರ್ಲಿಮೆಂಟ್ ಅಲ್ಲಿ ಕೊಡ್ಲಾನೆ, ಇನ್ಯಾವ ಭಾರತದ ಪಾರ್ಲಿಮೆಂಟ್ ಅಲ್ಲೇ ಕೊಡ್ಲಾನೆ, ಇನ್ನೆಲ್ಲಿ ಕೊಡ್ಬೇಕು ಅಂತ ಒಬ್ರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಇಲ್ಲ ನಿಯಮದ ಪ್ರಕಾರ ಇಲ್ಲಿ ಯಾರ್ದಾರು ಸಂತಾಪ ನಾವು ಸೂಚಿಸ್ಬೇಕು ಅಂದ್ರೆ ಅವರು ಲೋಕಸಭಾ ಅದರ ಸದಸ್ಯರಾಗಿರ್ಬೇಕು, ಇಲ್ಲಾನೆ ಕೊಡಲ್ಲ ಅಂತ ನಿಯಮ ಇದೆ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಗಾಂಧೀಜಿಗೆ ಶ್ರದ್ಧಾಂಜಲಿ ಕೊಟ್ಟರು, ಅವ್ರೇನ್ ಲೋಕಸಭಾ ಸದಸ್ಯರಾಗಿರಲ್ಲ. ಅಷ್ಟೇಕೆ ಸ್ಟಾಲಿನ್ ಈ ದೇಶದವನೇ ಅಲ್ಲ, ಅವ್ರಿಗೆ ಸಂತಾಪ ಕೊಟ್ಟಿರ್ತಾರೆ, ಆದ್ರೆ ಸಾವರ್ಕರ್ ಕೊಡ್ಲಿಲ್ಲ. ಹೀಗೆ ಸಾವರ್ಕರ್ ಅಂತ ಹೇಳಿದ್ರೆ ಬಹುಮುಖಿ ವ್ಯಕ್ತಿತ್ವ, ತುಂಬಾ ವ್ಯಾಪಕವಾದಂತಹ ಕೊಡುಗೆ, ಸ್ವಾತಂತ್ರ್ಯ ಹೋರಾಟದ ಒಂದು ಕ್ರಾಂತಿ ಕಾರ್ಯಕ್ಕೆ ಒಂದು ಹೊಸ ಒಂದು ವ್ಯಾಖ್ಯಾನ ಕೊಟ್ಟಂಥವ್ರು, ಆ ಶಾಸ್ತ್ರವನ್ನ ನಿರ್ಮಾಣ ಮಾಡಿದಂಥವ್ರು, ಕ್ರಾಂತಿ ಕಾರ್ಯ ಅನ್ನುವ ಒಂದು ಇತಿಹಾಸಕ್ಕೆ ಒಂದು ಭಾಷ್ಯ ಬರೆದಂತ, ಅದಕ್ಕೊಂದು ಹೊಸ ಆಯಾಮ ಕೊಟ್ಟಂಥವ್ರು ಸಾವರ್ಕರ್. ಮುಂದಿನ ಸುಮಾರು 3 ಪೀಳಿಗೆಗೆ ಪ್ರೇರಣೆ ಕೊಡ್ತಾರೆ ಸಾವರ್ಕರ್. ನೇತಾಜಿ ಸುಭಾಷ್ ತನಕ ಅಂದ್ರೆ ಸುಮಾರು 50 ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟಗಾರೆಲ್ರಿಗೂ ಪ್ರೇರಣೆ ಕೊಟ್ಟಿದ್ದು ಸಾವರ್ಕರ್. ಪೆನ್ ಈಸ್ ಮೈಟಿಯರ್ ದೆನ್ ಗನ್ ಅಂತ ಮಾತಿದೆಯಲ್ಲ, ಅದನ್ನ ಅಕ್ಷರಶಃ ತೋರಿಸ್ಕೊಟ್ಟವ್ರು. ಅವ್ರು ಪ್ರಾಯಶಃ ಯಾವತ್ತು ಗನ್ ಹಿಡಿದಿಲ್ಲ, ಆದರೆ ಅವರ ಪೆನ್ ಎಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ ಬ್ರಿಟಿಷರು ಗಡಗಡ ನಡುಗ್ತಾ ಇರ್ತಾರೆ. ಸಾಹಿತ್ಯದ ದೃಷ್ಟಿಯಲ್ಲಿ ನೋಡಿದ್ರೆ ಎಷ್ಟು ಕೊಡುಗೆ, ನಾಟಕ ಬರೆದಿದ್ದಾರೆ, ಕವನಗಳು ಬರೆದಿದ್ದಾರೆ, ಹಾಡುಗಳು ಬರೆದಿದ್ದಾರೆ, ಇತಿಹಾಸ ಗ್ರಂಥಗಳು ಬರೆದಿದ್ದಾರೆ. ಅಂದ್ರೆ ಬರೀ ಇತಿಹಾಸ ಬರ್ದಿದ್ದಲ್ಲ, ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಹೀಗೆ ಸಾವರ್ಕರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರು ಅದು ರಾಷ್ಟ್ರಕ್ಕಾಗಿ. ಅವ್ರು ಕಾಲೇಜಿಗೆ ಬಂದು ಸೇರಿದ್ರು ಪೂನಾದಲ್ಲಿ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯುವಕರನ್ನ ಸಂಘಟನೆ ಮಾಡಬೇಕು. ನಾಸಿಕ್ ಬಂದಿದ್ ಯಾಕೆ, ಅಲ್ಲಿನ ಸ್ನೇಹಿತರನ್ನ ರಾಷ್ಟ್ರಭಕ್ತ ಸಮೂಹ ಮೂಲಕ ಸೇರಿಸ್ಬೇಕು ಅಂತೇಳಿ, ಅಭಿನವ ಭಾರತ ಮಾಡ್ಬೇಕು ಅಂತ ಹೇಳಿ. ಮದುವೆ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರ ಮಾವ ಇವ್ರಿಗೆ ಓದಕ್ಕೆ ದುಡ್ಡು ಕೊಡ್ತಾರೆ, ಅದರಿಂದ ನಾನು ಹೆಚ್ಚು ಓದಿ ನಾನು ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು, ವಿದೇಶಕ್ಕೆ ಹೋಗಿ ದುಡ್ಡು ಕೊಡ್ತಾರೆ. ವಿದೇಶಕ್ಕೆ ಹೋಗಿದ್ ಯಾಕೆ, ಅಲ್ಲಿ ಕ್ರಾಂತಿ ಭಾರತೀಯ ಯುವಕರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಜೋಡ್ಸಕ್ಕೋಸ್ಕರ. ಸ್ವಾತಂತ್ರ್ಯ ಹೋರಾಟ ಭಾರತಕ್ಕೆ ಇದ್ದಿದ್ದನ್ನು ವಿಶ್ವವ್ಯಾಪಿ ಮಾಡಿದಂತ ಕೀರ್ತಿ ಸಾವರ್ಕರ್ ಅವ್ರದ್ದು. ಆಮೇಲೆ ಜೈಲ್ಗೆ ಹೋಗ್ತಾರೆ. ಅವ್ರು ಏನೇ ಮಾಡಿದ್ರು, ಅವ್ರು ಭಾಷಣ ಮಾಡಿದ್ರು ದೇಶಕ್ಕಾಗಿ, ಲೇಖನ ಬರೆದ್ರು ದೇಶಕ್ಕಾಗಿ, ಪುಸ್ತಕ ಬರೆದ್ರು, ಹಾಡು ಬರೆದ್ರು, ಏನೇ ಮಾಡಿದ್ರು ದೇಶಕ್ಕಾಗಿ. ಹೀಗೆ ತನ್ನ ಸರ್ವಸ್ವವನ್ನು ಭಾರತಕ್ಕಾಗಿ, ಹಿಂದುತ್ವಕ್ಕಾಗಿ, ಈ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂತಹ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನದ ಒಂದಷ್ಟು ಮುಖ್ಯವಾದ ಅಂಶಗಳನ್ನ ಇವತ್ತು ನಿಮ್ಮ ಮುಂದೆ ಹೇಳ್ಕೊಂಡ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.